ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಾದರೆ ಗುರಿ ಮುಂದೆ ಸ್ಪಷ್ಟವಾಗಿರಬೇಕು, ಹಿಂದೆ ಗುರು ಇರಬೇಕು. ಈ ಮಾತನ್ನು ಖಂಡಿತ ನೀವೆಲ್ಲರೂ ಕೂಡ ಕೇಳಿರ್ತೀರಿ, ಹಲವರು ಅದನ್ನು ಅನುಸರಿಸಿರ್ತೀರಿ. ಅಂತೆಯೇ ತಮ್ಮ ಜೀವನದಲ್ಲಿ ಕಳೆದ 25 ವರ್ಷಗಳಿಂದ ವಿದ್ಯಾರ್ಥಿಗಳಿಗಾಗಿ ಸಮಾಜಕ್ಕೆ ಅತ್ಯುತ್ತಮವಾದಂಥ ನಾಗರಿಕರನ್ನು ಕೊಡಬೇಕು ಅನ್ನುವಂಥ ಸದುದ್ದೇಶದಿಂದ ಕಾಯ ವಾಚ ಮನಸ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂತಹ BNR ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಡಾಕ್ಟರ್ ಎನ್ ಭೂಷಣ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಎನ್ ಭೂಷಣ್, ಪ್ರಾಂಶುಪಾಲರು BNR ಪಬ್ಲಿಕ್ ಸ್ಕೂಲ್. ನಾರಾಯಣಪ್ಪ ಮತ್ತು ಗೌರಮ್ಮ ಅವರ ಪುತ್ರರಾಗಿರುವ ಎನ್ ಭೂಷಣ್ ಅವರು ಶಿಕ್ಷಣ ಸೇವೆಯನ್ನೇ ತಮ್ಮ ಧರ್ಮವನ್ನಾಗಿಸಿಕೊಂಡಿದ್ದಾರೆ. 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ BNR ಶಾಲೆಯ ಅಭಿವೃದ್ಧಿಗೆ 25 ವರ್ಷಗಳಿಂದ ಶ್ರಮಿಸುತ್ತಿದ್ದಾರೆ. ಪ್ರತಿ ವಿದ್ಯಾರ್ಥಿಯು ಗೌರವ ತಪಸ್ವಿ ಎಂಬ ನಂಬಿಕೆಯಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದುಡಿಯುತ್ತಿದ್ದಾರೆ. ವಿದ್ಯಾರ್ಥಿ ವೇತನಗಳ ಮೂಲಕ ಶಿಕ್ಷಣದ ಬೆಳಕು ಹರಡುತ್ತಾ ಸಾಮಾಜಿಕ ಸೇವೆಯಲ್ಲೂ ವಿಶಿಷ್ಟ ಛಾಪು ಮೂಡಿಸಿರುವ ಶಿಕ್ಷಣದ ಶಿಲ್ಪಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ನಾನು ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದೆ. ಸೊ ಈ ಸಂದರ್ಭದಲ್ಲಿ 25 ವರ್ಷ ತುಂಬಿದ್ದೇನೆ ವೃತ್ತಿ ಜೀವನಕ್ಕೆ. ಈ 25 ವರ್ಷನ ಸಾಧನೆನ ಗುರುಸಿ ಜಿ ಕನ್ನಡ ನ್ಯೂಸ್ ಅವರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ತುಂಬ ಸಂತೋಷ ಆಗುತ್ತೆ. ನಮ್ಮ ತಂದೆ ತಾಯಿಗೆ ಡೆಡಿಕೇಟ್ ಮಾಡ್ತೀನಿ. 25 ವರ್ಷಗಳನ್ನು ಈ ಒಂದು ಕ್ಷೇತ್ರದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ, ನಿಮ್ಮನ್ನು ನೀವು ಮುಡುಪಾಗಿಟ್ಟಿದ್ದೀರಿ. ಮೊದಲನೇದಾಗಿ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಈ ಕ್ಷೇತ್ರವನ್ನು ಹಾಗಾದರೆ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಪ್ರೇರಣೆ ಆಯಿತು ನಿಮ್ಮ ಬದುಕಿನಲ್ಲಿ ಅಂತ? ಪ್ರೇರಣೆ ಅಂತಂದರೆ ನಾನು ಆ್ಯಕ್ಚುಲಿ ಈ ಆಯ್ಕೆ ನಂದು ಆಗಿರಲಿಲ್ಲ. ನನ್ನ ವೈಯಕ್ತಿಕವಾಗಿ ನನ್ನ ಆಯ್ಕೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಅದೇ ಹೇಳ್ತಾರಲ್ಲ, ಅದು ಹೇಳ್ಕೊಂಬಂತು ಅಷ್ಟೇ. ಅದಕ್ಕೆ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ನಮ್ಮ ತಂದೆ ತಾಯಿ ಪ್ರೇರಣೆ ಅಂತ ಅನ್ಕೋಬೇಕು. ಯಾಕೆಂದರೆ ತಂದೆ ಬಂದು ಸ್ಟೇಟ್ ಅವಾರ್ಡಿ ಟೀಚರು ಶಿಕ್ಷಣ ಕ್ಷೇತ್ರದಲ್ಲಿ, ತಾಯಿ ಸ್ಟೇಟ್ ಅವಾರ್ಡಿ ಟೀಚರು. ಹಾಗೆ ಮಾಡದಿ ಕೂಡ ಅವರು MA B.Ed 2nd ರ್ಯಾಂಕು. ಅವರು ಟೀಚರ್ ಆಗಿದ್ರು. ಅಕ್ಕ ಕೂಡ ಟೀಚರು, ಇಬ್ಬರು ಅಗ್ದಿರಿದ್ದಾರೆ, ಅದರಲ್ಲಿ ಒಬ್ಬರು ಟೀಚರು. ಸೊ ಹಂಗಾಗಿ ಟೀಚರ್ ಫ್ಯಾಮಿಲಿ ಅಂತ ನಮ್ಮದು ಹೈಲೈಟ್ ಆಗಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ತಂದೆ 2005ರಲ್ಲಿ ಶಾಲೆ ಓಪನ್ ಮಾಡಿದ್ರು. ಎಲ್ಲರೂ ನೋಡಿಕೊಂಡು 2005ರಲ್ಲಿ ನಮ್ಮ ತಂದೆ ಶಾಲೆ ಓಪನ್ ಮಾಡಿದ್ರು. ಅವರ ಜೊತೆಗೆ ರುದ್ರೇಶು, ವಿಜಯ್ ಕುಮಾರ್, ರುದ್ರಮುನಿ ಅಂತ ಅವರೆಲ್ಲ ಒಂದು ಒಳಗೂಡಿ ಶಾಲೆ ಓಪನ್ ಮಾಡಿದ್ರು. ಆ ಶಾಲೆ ಓಪನ್ ಮಾಡಿದಾಗ ನಾನು ಆ್ಯಕ್ಚುಲಿ ಅವಾಗಿನ ನಾನು ಈ ಲೈನಲ್ಲಿ ಇರಲಿಲ್ಲ. ಅದು ತದನಂತರ ನಾನು 2005ರಿಂದ ನಾನು BNR ಶಾಲೆಗೆ ವೃತ್ತಿನ ಆಯ್ಕೆ ಮಾಡ್ಕೊಂಡು ಸಂದರ್ಭ ಬಂತು. ಹಾಗಾಗಿ ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ನಿಮ್ಮ ಬದುಕನ್ನ ಹೆಂಗೆ ಕಟ್ಕೊಂಡ್ರಿ, ನಿಮ್ಮ ಮನೆಯ ವಾತಾವರಣ ಹೆಂಗಿತ್ತು, ಇದನ್ನು ತಿಳಿಸ್ಬೋದು? ಬಾಲ್ಯ ತುಂಬ ಚೆನ್ನಾಗಿತ್ತು ಮ್ಯಾಮ್. ಯಾಕೆಂದರೆ ಈಗ ತಂದೆ ಟೀಚರ್ ಆಗಿದ್ದರು, ಬ್ಯುಸಿ ಪರ್ಸನ್ನು. ತಾಯಿ ಟೀಚರು, ಸಿದ್ಧಗಂಗಾ ಸಂಸ್ಥೆಯಲ್ಲಿ ಅವರು ವರ್ಕ್ ಮಾಡ್ತಿದ್ರು. ತಂದೆ ಗೌರ್ಮೆಂಟ್ ಸ್ಕೂಲಲ್ಲಿ HM ಆಗಿದ್ದರು. ಯಶವಂತಪುರದಲ್ಲಿ ಸುಬೇದಾರಪಳ್ಳಿಯಲ್ಲಿ ಒಂದು ಸ್ಕೂಲ್ ಇತ್ತು. ಆ ಸ್ಕೂಲ್ ಹೆಸರು ಆ್ಯಕ್ಚುಲಿ ಅವತ್ತಿನ ಇದ್ದಲ್ಲಿ ಅದು ಗೌರ್ಮೆಂಟ್ ಸ್ಕೂಲ್ ಹೆಸರು ಗೊತ್ತಲ್ಲ ನಿಮಗೆ ಯಾವ ಥರ. ಆ ಸ್ಕೂಲ್ನ 50 ವರ್ಷದ ಕಾರ್ಯಕ್ರಮ ಮಾಡಿ ಅಂದಿನ ಕಾಲದಲ್ಲಿ ಎಜುಕೇಷನ್ ಮಿನಿಸ್ಟರ್ ಶಾರದಮ್ಮನವ್ರು ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ನಮ್ಮ ತಂದೆಯವರು. ಸೊ ಅವರು ಆ ಬ್ಯುಸಿ ಶೆಡ್ಯೂಲು. ಸೊ ನಮ್ಮ ತಾಯಿ ಟೀಚರು, ಅಕ್ಕನೂ ಮನೆಯಲ್ಲಿ ನಮಗೆ ಗೈಡ್ ಆಗಿದ್ರು. ಇದು ದೊಡ್ಡ ಅಕ್ಕನೇ ನಮಗೆ ಗೈಡ್ ಆಗಿದ್ರು. ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಕೊಡ್ತಿದ್ರು. ನಾನು ಯಶವಂತಪುರದಲ್ಲಿ ಚಂದ್ರೋದಯ ಸ್ಕೂಲ್ ಅಂತ ಇತ್ತು, ಗೌರ್ಮೆಂಟ್ ಏಡೆಡ್ ಸ್ಕೂಲ್. ಆ್ಯಕ್ಚುಲಿ ಅವರು ಕನ್ನಡ ಮೀಡಿಯಮಲ್ಲಿ ಓದಿಸಿ ನಮ್ಮ ತಂದೆ. ಯಾಕೆ ನಮ್ಮ ತಂದೆ ಒಂದು ನಾವೆಲ್ಲ ಗೌರ್ಮೆಂಟ್ ಇದರಲ್ಲಿ ನಮ್ಮ ಮಕ್ಕಳದ್ದು ಗೌರ್ಮೆಂಟ್ ಸ್ಕೂಲ್ ಓದಬೇಕು ಅಂತ. ಅಕ್ಕನೂ ಗೌರ್ಮೆಂಟ್ ಸ್ಕೂಲು, ಎರಡನೇ ಅಕ್ಕನೂ ಗೌರ್ಮೆಂಟ್ ಸ್ಕೂಲು, ನಾನು ಗೌರ್ಮೆಂಟ್ ಸ್ಕೂಲ್ ಓದಿಸಿದ್ದು. 1 to 7 ಚಂದ್ರೋದಯದಲ್ಲಿ ಗೌರ್ಮೆಂಟ್ ಸ್ಕೂಲು. ಅಲ್ಲಿ ಬಾಲ್ಯ ಜೀವನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಲ್ಲಿ ಗುರುಗಳಾದ ಕನ್ನಡ ಟೀಚರ್ ಗೋವಿಂದಯ್ಯ ಸರ್ ಅಂತ, ಮ್ಯಾಥಮೆಟಿಕ್ಸ್ ಟೀಚರು ಪಾಲ್ಯತ್ರಪ್ಪ ಸರ್ ಅಂತ, ಹಿಂದಿ ಟೀಚರ್ ಕಾವೇರಮ್ಮ ಅಂತ ಅಂದ್ಬಿಟ್ಟು, ಶಶಿಕಲಾ ಮ್ಯಾಮ್ ಅಂತ ಅಂದ್ಬಿಟ್ಟು, ಮತ್ತು ಮ್ಯಾಥಮೆಟಿಕ್ಸ್ ಇನ್ನೊಬ್ರು ಕಲಾವತಿ ಅಂತ, ಸೈನ್ಸ್ ಮಹಾದೇವಪ್ಪ ಅಂತ ಅಂದ್ಬಿಟ್ಟು, ಅಲ್ಲೊಂದು ಆ ಶಿಕ್ಷಕರ ವರ್ಗದಲ್ಲಿ ನಮ್ಮ ತಂದೆ ನಮ್ಮನ್ನು ಬೆಳೆಸಿದ್ರು. ಅಂದರೆ ಅವ್ರಿಗೆಲ್ಲ ಅವರು ಸಮಾನ ಅವರು. ಸೊ ಅಂಥ ಸ್ಕೂಲಲ್ಲಿ ಬೆಳೆಸಿದ್ರು. ಆವಾಗ ಅವತ್ತಿನ ಕಾಲದಲ್ಲಿ ಯಶವಂತಪುರದ ಚಂದ್ರೋದಯ ಸ್ಕೂಲ್ ಅಂದರೆ ನಂಬರ್ 1.
ಸೊ ಇವತ್ತು ಆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಆ್ಯಕ್ಚುಲಿ ಮುಂದಿನ ವಾರ ಆ ಗುರುಗಳ ಮನೆಗೆ ಹೊರಟಿದ್ವಿ ನಾವು. ಆ ಗೋವಿಂದಪ್ಪ ಮಾಸ್ಟರ್ ಅಂತ ಕನಕಪುರ ರೋಡಲ್ಲಿದೆ, ಅವ್ರ ಮನೆಗೆ ಹೊರಟಿದ್ವಿ ನಾವು. ಹಾಗಾಗಿ ಆ ಬಾಲ್ಯ ಜೀವನದಲ್ಲಿ ನಮಗೆ ಅವ್ರು ಹಾಕೊಟ್ಟಿದ್ದ ಸಂಸ್ಕಾರ, ಬೇಸಿಕ್ಸ್ ಎಜುಕೇಷನ್ಸ್ ಇದೆಯಲ್ಲ, ಅದು ನಾವು ಇವತ್ತು ನಾನು ಶಾಲೆ ನಡೆಸೋಕ್ಕೆ ನನಗೆ ಅನುಕೂಲ ಆಗಿದೆ. ಸೊ ಅಲ್ಲಿಂದ ನಾನು 8th ಸ್ಕೂಲ್ಗೆ ನಮ್ಮ ತಂದೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರೆ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ 8th ಸ್ಟ್ಯಾಂಡರ್ಡ್ಗೆ ಮತ್ತೆ ಅಲ್ಲೂ ಗೌರ್ಮೆಂಟ್ ಏಡೆಡ್ ಸಿದ್ಧಗಂಗಾ, ಶ್ರೀ ಸಿದ್ಧಗಂಗಾ ಮಠದ ನಮ್ಮ ತಂದೆ ಶಿಷ್ಯರಾಗಿದ್ದರು. ಸೊ ಮಠದಲ್ಲಿ ನನ್ನ ಸೇರಿಸಿದ್ರು, ಸಿದ್ಧಗಂಗಾ ತುಮಕೂರಲ್ಲಿ ಸಿದ್ಧಗಂಗಾ ಸ್ಕೂಲ್ಗೆ ಸೇರಿಸಿದ್ರು. ಅಲ್ಲಿ ನಾನು ಹೈಸ್ಕೂಲ್ 8th, 9th, 10th ಅಲ್ಲಿ ನನಗೆ ಚಾಲೆಂಜ್ ಬಂತು. ಕನ್ನಡ ಮೀಡಿಯಮಿಂದ ಬಂದು ಇಂಗ್ಲೀಷ್ ಮೀಡಿಯಮ್ ಹೇಗಾಗುತ್ತೆ ಅನ್ನೋದು ಸ್ವಲ್ಪ ಹೆದರಿಕೆ ಇರುತ್ತೆ, ಎಂಥ ಮಕ್ಳಿಗೆ ಹೆದರಿಕೆ ಇರುತ್ತೆ. ಸೊ ಅದು ಎದುರು ಕೂತಿದ್ದೆ ಮನೇಲಿ. ನಾನು ಒಂದು ಟೆಸ್ಟಲ್ಲಿ 25 ಬಂದಿತ್ತು. ಸೊ ಅಲ್ಲಿ ನನಗೆ ಗುರುಗಳು HD ಸಂಗಪ್ಪ ಅಂತ ಅವರು ಧೈರ್ಯ ಹೇಳಿದ್ರು, ಇಲ್ಲ ಆಗುತ್ತೆ, ನಿನ್ನ ಕೈಲಾಗುತ್ತೆ ಅಂತ. ಸೊ ಆ ಚಾಲೆಂಜ್ನ ತೊಗೊಂಡೆ ನಾನು. ಆ ಚಾಲೆಂಜ್ನ ತೊಗೊಂಡು ಅದೇ ವರ್ಷದಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ತರಗತಿಗೆ ಫಸ್ಟ್ ಬಂದೆ. ಅದ್ಭುತ ತರಗತಿ, ಕ್ಲಾಸ್ಗೆ ಫಸ್ಟ್. ಸೊ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಆ ಮಕ್ಕಳಿಗೆ, ನಾನು ಇವತ್ತು ಮಕ್ಳಿಗೆ ಅದೇ ಹೇಳಿ ಸ್ಕೂಲಲ್ಲಿ, ನೀವು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡಿ. ಬಟ್ ಇವತ್ತಿನ ಡೈಲಾಗ್ ಇರೋದು ಹಾರ್ಡ್ ವಿತ್ ಸ್ಮಾರ್ಟ್. ಅವತ್ತು ಕಾಲದಲ್ಲೆಲ್ಲ ಹಾರ್ಡ್ ವರ್ಕ್ ಆಗಿತ್ತು, ಈಗ ಅಪ್ಡೇಟೆಡ್ ಎನರ್ಜಿ ಆಗಿದೆ, ಅದು ಹಾರ್ಡ್ ವಿತ್ ಸ್ಮಾರ್ಟ್. ಸೊ ಮಾಡಿ ನೀವು ಸಕ್ಸಸ್ ಆಗ್ತೀರಾ ಅಂತ ನಾನು ಎಷ್ಟೋ ಮಕ್ಕಳು ದಿನಾನು ಅದನ್ನೇ ನನ್ನನ್ನೇ ರೋಲ್ ಮಾಡ್ಲು ತೊಗೊತೀನಿ ನಾನು. ಸೊ ನಾನು ಹೇಳ್ತೀನಿ, ನಾನು ಸಾಧನೆ ಮಾಡಿದ್ದೀನಪ್ಪ. ಮಲಗಿಬಿಟ್ಟಿದ್ದೆ ನಾನು, ಮನೆಗೆ ಹೋಗಿ ಮಲಗಿಬಿಟ್ಟಿದ್ದೆ. ನಾನು ಯಾವುದೇ ಕಾರಣಕ್ಕೂ ಶಾಲೆಗೆ ಹೋಗಲ್ಲ. ಸೊ ಅವ್ರು ನನ್ನ ಗುರುಗಳನ್ನ ಮನೆಗೆ ಕರ್ಕೊಂಡೋಗಿ ನನಗೆ ಕೌನ್ಸ್ಲಿಂಗ್ ಮಾಡಿಸಿ ಓದಿಸಿದ್ರು. ಅವ್ರ ಮನೇಲಿ ಬೆಳಿಗ್ಗೆ ಸಾಯಂಕಾಲ ಓದಿಸಿ ನನ್ನ ಕೊಟ್ಟೆ. ತರಗತಿಗೆ 700ಕ್ಕೆ 605. ಸೊ 8th ಸ್ಟ್ಯಾಂಡರ್ಡಲ್ಲಿ ನಾವು 700 ಮಾರ್ಕ್ಸ್ ಇತ್ತು. ಸೊ ಕ್ಲಾಸ್ಗೆ ಫಸ್ಟ್ ನಾನು C ಸೆಕ್ಷನ್, A ಸೆಕ್ಷನ್, B ಸೆಕ್ಷನ್ ಎಷ್ಟು ಮಾರ್ಕ್ಸ್ ಇತ್ತು. ನಾನು C ಸೆಕ್ಷನ್ಗೆ ತಂದೆ. ಜೋಜಿತ ವೈ ಸಿಕಂದರ್ ಅಂತ ಒಂದು ಫಿಲಮ್ ಟೈಟ್ಲ್ ಇದ್ದಾಗ ನಾನು ಕ್ಲಾಸ್ಗೆ ಫಸ್ಟ್ ಬಂದೆ. ಸೊ ಅಲ್ಲಿ ನನಗೆ ಚಾಲೆಂಜ್ ಬಂತು. ಕೊನೆಗೆ ನಾನು 10th ಸ್ಟ್ಯಾಂಡರ್ಡ್ ಕೂಡ ತರಗತಿಗೆ ಫಸ್ಟ್ 80%. ಸೊ ಅಲ್ಲಿ 10th ಸ್ಟ್ಯಾಂಡರ್ಡ್ ಮುಗಿಸ್ದೆ. ಅದಾದ ನಂತರ PUC ವಿದ್ಯಾವಾಹಿನಿ ಜಯಣ್ಣ ಅವ್ರ ಸಂಸ್ಥೆ. ಸೊ ನನಗೆ ಫ್ರೀ ಸೀಟ್ ಕೊಟ್ಟರು. ನನಗೊಂದು ಆಸೆ, ನಮ್ಮ ತಂದೆ ತಾಯಿಗೆ ಫೀಸ್ ಕಟ್ಸ್ಬಾರ್ದು, ನಾವು ಓದಿರಬೇಕು ಅನ್ನೋ ಥರ. ಸೊ ಅವರು ಸರ್ವೋದಯ ಕಾಲೇಜ್ನ ಸೇರ್ಕೊಂಡ್ರು. ಅಲ್ಲಿ ಫೀಸು ಸರ್ವೋದಯ ತುಮಕೂರು ನಂಬರ್ 1 ಅವಾಗ ಬ್ರ್ಯಾಂಡ್ ಕಾಲೇಜು. ಅಲ್ಲಿ ಸೀಟ್ ಸಿಗೋದೇ ಕಷ್ಟ. ಬಟ್ ನನಗೆ ಸೀಟ್ ಕೊಡ್ತಿದ್ರು, ಬಟ್ ನನಗೆ ಫ್ರೀ ಸೀಟ್ ಬೇಕು ನನಗೆ. ಸೊ ವಿದ್ಯಾವಾಹಿನಿ ಕಾಲೇಜಲ್ಲಿ ನನಗೆ ಫ್ರೀ ಸೀಟ್ ಕೊಟ್ಟರು ಜಯಣ್ಣವರು. ಸೊ ಅಲ್ಲಿ ನಾನು PUCನಲ್ಲಿ ಫ್ರೀ ಸೀಟ್ ತೊಗೊಂಡೆ. ಸೊ ಆ PUCನಲ್ಲಿ ಕೂಡ ಫಸ್ಟ್ ಕ್ಲಾಸ್ ಬಂದೆ. ಅದ ನಂತರ ಅವಾಗ ಸ್ವಲ್ಪ ಜರ್ನಿಲಿ ಕನ್ಫ್ಯೂಷನ್ಸ್, BSc ಮಾಡಬೇಕಾ ಏನು ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಆವಾಗ ಟ್ರೆಂಡಿಂಗ್ ಕೋರ್ಸ್ ಬಂದ್ಬಿಟ್ಟು GTNTC ಅಂತ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತ ರಾಜೇಂದ್ರನಲ್ಲಿದೆ, ಟೆಕ್ನಿಕಲ್ ಕೋರ್ಸ್. ಸೊ ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಅಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ನಾನು ಸ್ಟೇಟ್ಗೆ 2nd ರ್ಯಾಂಕ್ ಬಂದೆ. ಬೆಳಗಾಮಲ್ಲಿ ಸ್ಟೇಟ್ 2nd ರ್ಯಾಂಕ್ KLE ಸಂಸ್ಥೆಯಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಅವಾಗ ಕೊಟ್ಟರು. ಅದ ನಂತರ ಪ್ರೊಫೆಷನ್ ಸ್ಟಾರ್ಟ್ ಆದೆ 2001ರಲ್ಲಿ ವಿದ್ಯಾ IT ಅಂತ ಅಂದ್ಬಿಟ್ಟು ನಾನು ಲೆಕ್ಚರರ್ ಮೊದಲನೇ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದೆ. ಶಿಕ್ಷಕನಾಗಿ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದೆ. ಅದರ ನಂತರ ಸಪ್ತಗಿರಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಬ್ರಾಂಚಲ್ಲಿ ಮತ್ತೆ ಅಲ್ಲಿ ನನಗೆ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದೆ. 2005ರಲ್ಲಿ ನಮ್ಮ ತಂದೆ, ನಮ್ಮ ಅಕ್ಕ, ನಮ್ಮ ತಂದೆ ವಿಜಯಕುಮಾರ್, ರುದ್ರಮುನಿ, ರುದ್ರೇಶ್ ಅವರೆಲ್ಲ ಒಳಗೂಡಿ ಒಂದು ಶಾಲೆ ಓಪನ್ ಮಾಡಿದ್ರು, BNR ಪಬ್ಲಿಕ್ ಶಾಲೆ ಅಂತ ಅಂದ್ಬಿಟ್ಟು. ಸೊ ಆ ಶಾಲೆ ಬಂದಾಗ ಅಲ್ಲಿ ನನಗೆ ಅವಾಗ ಶಾಲೆ ಅದೊಂಥರ ರೀಸ್ಟಾರ್ಟ್ ಅನ್ಸುತ್ತೆ ನಿಮ್ಮ ಜೀವನದಲ್ಲಿ. ಅಲ್ಲಿ ರೀಸ್ಟಾರ್ಟ್ ಆಯಿತು. ಸೊ ಸಂಸ್ಥೆಯವರೆಲ್ಲ ನೀನು ಇಲ್ಲೇ ಬೇರೆ ಸಂಸ್ಥೆಗೆ ಯಾಕೆ ವರ್ಕ್ ಮಾಡ್ತೀನಿ, ನಮ್ಮ ಸಂಸ್ಥೆಯಲ್ಲಿ ಬಂದು ವರ್ಕ್ ಮಾಡು ಅಂತ ಕರೆದ್ರು. ಸೊ ಆ ಸಂಸ್ಥೆಗೆ ಬಂದಿದ ತಕ್ಷಣ ಅವಾಗ ನಾನು ಮತ್ತೆ BSc ಮತ್ತೆ ಎಜುಕೇಷನ್ ಕಂಟಿನ್ಯೂ, BSc MSc ಕರೆಸ್ಪಾಂಡೆನ್ಸಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಚಾಲೆಂಜ್, ನಾನು ಪ್ರತಿ ಹಂತದಲ್ಲೂ ನಾನು ಚಾಲೆಂಜು, ಏನೇ ಚಾಲೆಂಜ್ ತೊಗೊಂಡ್ರು ನನ್ನೊಂದು ಗುರಿ, ನಾನು ಫಸ್ಟ್ ಇರಬೇಕು. ಸೊ ಮತ್ತೆ BSc ಕರೆಸ್ಪಾಂಡೆನ್ಸು MSc ಕರೆಸ್ಪಾಂಡೆನ್ಸ್ ಮಾಡಿಕೊಂಡೆ. ಮತ್ತು ಶಾಲೆ ಶುರು ಆಯಿತು 2005. ಬರೀ 96 ಮಕ್ಕಳಿತ್ತು ಶಾಲೆ. ನಮ್ಮ ತಂದೆ ನಮ್ಮ ತಾಯಿಯವರೆಲ್ಲ ಸೇರಿ ಅವತ್ತು ರಿಟೈರ್ಡ್ ಆಗಿದ್ರು. ಸೊ ಮಾಡಿದ್ರು. 96 ಇರೋ ಶಾಲೆ ಇಂದು ಊಹಿಸಲಾಗದಷ್ಟೆಂತು 1,500. 1,500. ಇವತ್ತು ಅಡ್ಮಿಷನ್ ರಿಪೋರ್ಟ್ ಕೂಡ ಹಾಕಿ ಬಂದೆ ನಾನು ಇವತ್ತು. ಇನ್ನು ಒಂದು 10ರಿಂದ 15 ಸೀಟ್ ಬೇಕು ನನಗೆ 1,500ಕ್ಕೆ. ಸೊ ಇಷ್ಟು ಅಂತ ಹೇಳಿದ್ನಲ್ಲ, ವೃತ್ತಿ ಜೀವನ ಫುಲ್ ನಾನು ಬಾಲ್ಯ ಜೀವನದಿಂದ ಹಿಡಿದು ಇವತ್ತಿನವರೆಗೂ ನಾನು ಚಾಲೆಂಜ್ ಅನ್ನೋ ವರ್ಡಲ್ಲೇ ಬಂದ್ಬಿಟ್ಟಿದ್ದೀನಿ ನಾನು. ಬಟ್ ಅಲ್ಲಿ ಏನೊಂದು ಗುರಿ ಅಂತಂದರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಚಾಲೆಂಜಲ್ಲಿ ಫಸ್ಟ್ ಬರಬೇಕು. ಅದರಲ್ಲಿ ಏನೇ ತೊಡಕು ಬಂದರೂ ಕೂಡ ಅದನ್ನು ಹಾರ್ಡ್ ವರ್ಕ್ ಆಗಲಿ ಸ್ಮಾರ್ಟ್ ವರ್ಕ್ ಆಗಲಿ ಅದನ್ನು ಸಾಧಿಸಬೇಕು ಅನ್ನೋ ಛಲ. ಅದು ಗುರಿ ಮೇನ್ ಬಂದು ನಮ್ಮ ತಂದೆ ನಮ್ಮ ತಾಯಿ. ಯಾಕೆಂದರೆ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರು ಏನು ವೃತ್ತಿ ಜೀವಿಗೆ ಮೋಸ ಮಾಡಿಲ್ಲ, ವರ್ಕ್ ಅದೇ ರೀತಿ ಮಾಡ್ಕೊಂಬಂದಿದೆ. ಅದೇ ರೀತಿ ಮಕ್ಕಳನ್ನ, ಯಾಕೆ ನಮಗೆ ಈಗ ಜೀವನದಲ್ಲಿ ಒಂದು ಮಕ್ಕಳು ಬೆಳವಣಿಗೆ ಆಗಬೇಕು ಅಂದರೆ ಕಷ್ಟ ಅನುಭವಿಸಿರ್ತಾರೆ. ನೀವು ಟು ಬಿ ಫ್ರ್ಯಾಂಕ್ ನಾನು ಅಂತೀರ, ನನ್ನ ಜೀವನದಲ್ಲಿ ನಾನು ಯಾವುದೇ ರೀತಿ ಬಾಲ್ಯ ಜೀವನದಲ್ಲಿ ಕಷ್ಟ ಅನುಭವಿಸಿಲ್ಲ. ಊಟ, ತಿಂಡಿ, ಬಟ್ಟೆ, ಇನ್ನೇನು ಬೇಕು ನಮಗೆ. ವರ್ಷಕ್ಕೊಂದ್ಸಲಿ ಊರುಗಳು ಕರ್ಕೊಂಡು ಹೋಗ್ತಿದ್ರು. ಹಳ್ಳಿ ಜೀವನ ಅದನ್ನು ಬಿಟ್ಟಿಲ್ಲ ನಮ್ಮ ತಂದೆ ತಾಯಿ. ದೇವಸ್ಥಾನ ಊರಿಗೊಂದು ವರ್ಷಕ್ಕೊಂದ್ಸಲಿ ಕರ್ಕೊಂಬರೋರು. ಇವತ್ತಿಗೂ ನಮ್ಮ ತಂದೆ ತಾಯಿ ಜೊತೆ ನೋಡಿರೋ ಸಿನಿಮಾ ಕೂಡ ನಂಗೆ ನೆನಪಿದೆ. ನರ್ತಕಿ ಟಾಕೀಸಲ್ಲಿ ಹೃದಯ ಆಡಿತ್ತು, ಅಂದಿನ ಫೇಮಸ್ಸು. ಮತ್ತು ಅಣ್ಣ ಅವ್ರದ್ದು ಜೀವನ ಚೈತ್ರ,
ಆ ಥರ ಕೆಲವು 3-4 ಫಿಲಮ್ಗಳು ವರ್ಷಕ್ಕೆ ಒಂದ್ಸಲ 5 ವರ್ಷಕ್ಕೆ ಒಂದ್ಸಲ ಅವ್ರಿಗೂ ಏನಾದರೂ ರಿಫ್ರೆಶ್ಮೆಂಟ್ಸ್ ಇತ್ತಂದ್ರೆ ಅವರೇ ಎಲ್ಲ ಫ್ಯಾಮಿಲಿ ಎಲ್ಲ ಒಂದೇ ಯೂನಿಫಾರ್ಮ್ ಹಾಕ್ಸ್ಬಿಡೋರು ನಮ್ಮ ತಂದೆ. ಅಕ್ಕದಿರಿಗೂ ಒಂದೇ ಥರ ಯೂನಿಫಾರ್ಮು, ನಮಗೂ ಒಂದೇ ಥರ ಯೂನಿಫಾರ್ಮು, ಎಲ್ಲ ಒಂದೇ ಥರ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ರೆ ಎಲ್ಲ ನಮ್ಮನ್ನೇ ನೋಡೋರು. ಆ ಥರ ಕರ್ಕೊಂಡೋಗೋರು, ಎಲ್ಲರೂ ಕರ್ಕೊಂಡೋಗೋರು. ಹೋಗಿ 3 ಸಿನಿಮಾ ನನಗೆ ಇವತ್ತು ನೆನಪಿದೆ. ಹತ್ತತ್ರ ನನ್ನ ಮದುವೆ ಆದಮೇಲೆ ಕೂಡ ನನ್ನ ಹೆಂಡತಿ ಜೊತೆ ಕೂಡ ಎಲ್ಲ ಇಡೀ ಫ್ಯಾಮಿಲಿ ಮುಂಗಾರು ಮಳೆ ಫಿಲಮ್ ಕರ್ಕೊಂಡೋಗಿದ್ರು. ಆ ಫಿಲಮ್ ನಮ್ಮ ತಂದೆ ಸಂದೇಶ ಸಾರುವಂತ ಪ್ರಕ್ರಿಯೆ ಇದು. ಪ್ರತಿಯೊಂದೂ ಕೂಡ ಆ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲಿ ನಾವು ಬೆಳೆದು ಬಂದಾಗ ನಮ್ಗೆ ಅದು ಪಾಪ ನಮ್ಮ ತಂದೆ ತಾಯಿ ಯಾವುದೇ ರೀತಿ ನಮಗೆ ಕಷ್ಟ ಅನ್ನೋದೇನೆ ತೋರಿಸಿಲ್ಲ. ಅವ್ರು ಏನು ಸಾಧನೆ ಮಾಡ್ತಿದ್ರಲ್ಲ ನನಗೆ ಅದು ಇನ್ಸ್ಪೈರ್ ಆಯಿತು. ಮತ್ತು ಅದ್ರ ಜೊತೆ ಹೆಚ್ಚಾಗಿ ನನ್ನ ಗುರುಗಳು HD ಸಂಗಪ್ಪ ಮತ್ತು ನಮ್ಮ ಪ್ರೈಮರಿ ಟೀಚರ್ಸು, ಹೈಸ್ಕೂಲ್ ಟೀಚರ್ಸು ಪ್ರತಿಯೊಬ್ಬರು ನಂಗೆ ಒಂಥರ ರೋಲ್ ಮಾಡಲಾಗೋದ್ರು. ಸೊ ನಾನು ಈ ಆಯ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನನಗೆ ಅದೆಲ್ಲ ರೀಕಾಲ್ ಆದಂಗೆ ಆಯಿತು. ಅವ್ರ ಜೀವನನೇ ನನಗೆ ರೀಕಾಲ್ ಮಾಡ್ಕೊಂಡು ನಾನು ಅದನ್ನ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾನು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಅದೆಲ್ಲ ಅಷ್ಟು ಮಟ್ಟಿಗೆ ಹಚ್ಚುತ್ತಿದೆ ಅಂತ ಅನ್ಸುತ್ತೆ. ಹೌದೌದು, ಅದು ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಬಟ್ ನಾನು ಇಲ್ಲಿಗೆ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ವೃತ್ತಿ ಜೀವನದ ಡಾಕ್ಟರ್ ಆಗಬೇಕು ಅಂತ ಅದು ನಮ್ಮ ತಾಯಿ ಅಂತೂ ಅಟ್ಲೀಸ್ಟ್ ಕೊನೆಗೆ ಡೆಂಟಲ್ ಡಾಕ್ಟರ್ ಆದ್ರೂ ಆಗಬೇಕು ಅಂತ ಪ್ರಯತ್ನ ಪಟ್ಟರು. ಬಟ್ ಈಗ ವೈದ್ಯ ಅದಕ್ಕೋಸ್ಕರ ಓದ್ದೆ ನಾನು. PUC ನಲ್ಲಿ ಓದ್ದೆ, ಅದು ಪ್ರಕಾರ ಓದ್ದೆ. ಬಟ್ ಅದಾದಮೇಲೆ ಸ್ವಲ್ಪ PUC ನಲ್ಲಿ ಆಗಿದ ತಕ್ಷಣ ಸ್ವಲ್ಪ ಈಗ ಈ PUC SSLC ಅಂತ ಕಳೆದ್ಮೇಲೆ ಈ ಅಪ್ಪ ಅಮ್ಮದಿರ್ಗಿನ್ನ ಈ ಹೊರಗಡೆ ಅಂದ್ರೆ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರೆ, ಇನ್ಸ್ಪೈರ್ ಮಾಡ್ತಾರೆ, ಆ ಕೋರ್ಸ್ ಮಾಡ್ಬೇಕು, ಈ ಕೋರ್ಸ್ ಮಾಡಬೇಕು. ಸೊ ಅಲ್ಲಿ ನಾನು ಸ್ವಲ್ಪ ಬಲಿಪಶು ಆದೆ. ಆವಾಗ GTTC ಸೆಲೆಕ್ಟ್ ಮಾಡ್ಕೊಂಡಿದ್ದು ನಂದು ರಾಂಗ್ ಡಿಸಿಷನ್ ಆಯ್ತು ಅನ್ನೋ ಗೊತ್ತಿಲ್ಲ. ಬಟ್ ಇವತ್ತು ನಾನು ಗುಡ್ ಡಿಸಿಷನ್ ಅಂತ ಅನ್ಕೊಂತೀನಿ. ಇವತ್ತು ನಾನು ಸಫಿಷಿಯೆಂಟ್ ಆಗಿದ್ದೀನಿ. ಒಂದು ವ್ಯಕ್ತಿಗೆ ಮೇಯ್ನ್ ಬೇಕಾಗಿರೋದು ಆತ್ಮತೃಪ್ತಿ. ಆ ಆತ್ಮತೃಪ್ತಿ ನನಗಿದೆ ಇವತ್ತು. ಅದಕ್ಕೆ ಕಾರಣ ತಂದೆ ತಾಯಿ ಆಗಿರ್ಬೋದು, ಅತ್ತಿರಾಗಿರ್ಬೋದು, ಇವತ್ತು ನನಗೆ ಮಡದಿ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಮತ್ತು ನನ್ನ ಜೊತೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ. ನೀವು ಮೊದಲನೇ ದಿವಸ ಪಾಠ ಮಾಡಿದ್ದ ದಿನಗಳನ್ನು ಕೂಡ ಉಲ್ಲೇಖ ಮಾಡಿದ್ರಿ. ಯಾವ ಸಬ್ಜೆಕ್ಟ್ ಟೀಚ್ ಮಾಡಿದ್ರಿ? ಎಲ್ಲರಿಗೂ ಬೇಡವಾಗಿರೋ ಸಬ್ಜೆಕ್ಟು, ನನಗೆ ಬೇಕಾಗಿರೋ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್. ಕಬ್ಬಣದ ಕಡಲೆ ಸರ್. ಹೌದು, ಅದು ನನಗೇನಾದ್ರೂ ಅದು ಏನಕ್ಕೆ ಅದು ಇಷ್ಟ ಆಯಿತು ಅಂದರೆ, ಪ್ರೈಮರಿ ಗುರುಗಳಿದ್ದಾರೆ, ಶ್ರೀ ಪಾಲನೇತ್ರಪ್ಪ ಮಾಸ್ಟರ್ ಅಂತ. ಅವರು ಹೇಳ್ಕೊಟ್ಟ ಲಾಸಹ ಮಾತ್ಸ HCF LCM ಅಂತ ಏನಿದೆಯಲ್ಲ, ಸೊ ಅವ್ರದ್ದು ನೀತಿನೇ ಬೇರೆ. ಇವತ್ತು ಏನು ಶಾಸ್ತ್ರ ಇವಾಗ ಮಕ್ಕಳಿಗೆ ಗದ್ರಂಗಿಲ್ಲ, ಸ್ವಲ್ಪ ಜೋರು ಮಾಡಂಗಿಲ್ಲ ಅನ್ನೋ ಥರ ಇತ್ತು. ಬಟ್ ಅವತ್ತಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಪನಿ ಶಿಕ್ಷೆ ಕೊಟ್ಟೆ ನಿಮ್ಮ ಮಾತಲ್ಲಿ ಲಘುತ್ತಮ ಸಾಮಾನ್ಯ ಹೌದು, ಯಾಕೆಂದ್ರೆ ಕನ್ನಡ ಮೀಡಿಯಂ ಆಗಿರೋದ್ರಿಂದ ನಾವು ವರ್ಡ್ಸ್ಗಳು ಅಲ್ಲಿ ಮರೆಯೋಕ್ಕಾಗಲ್ಲ ಕೆಲವೆಲ್ಲ. ಅದನ್ನ ಹೇಳ್ಕೊಟ್ಟಿದ ರೀತಿ ನಾವು ಇವತ್ತು ಆ ಮಕ್ಕಳಿಗೆ ಹೇಳ್ಕೊಡದೇ ಇದ್ರು ಕೂಡ ಬಟ್ ಅದನ್ನ ಅನುಸರಿಸಿದ್ದೀನಿ. BNR ಶಾಲೆ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಏನದು BNR ಅಂತಂದ್ರೆ? ಬ್ರಹ್ಮ, ನಾರಾಯಣ, ರುದ್ರ. ಸೊ ತ್ರಿಮೂರ್ತಿಗಳ ಸಂಗಮ. ಕೋಲಾರದಲ್ಲಿ ದೇವಸ್ಥಾನ ಇದೆ. ಅದು ಅಲ್ಲಿ ಒಂದೇ ಕಡೆ ಅದು ದೇವತೆಗಳ ಸಂಗಮ ಆಗಿರೋದು, 3 ದೇವರುಗಳ ಸಂಗಮ. ಸೊ ಅದು ನಮ್ಮ ತಂದೆ ಏನು ಅಂತಂದರೆ, 3 ದೇವರುಗಳು ಎಲ್ಲಿರ್ತಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಳಿಗೆ ತೊಂದರೆ ಆಗಲ್ಲ. ಸೊ ತ್ರಿಮೂರ್ತಿಗಳ ಸಂಗಮ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನಮ್ಮ ತಂದೆ ಅದನ್ನು ಬ್ರಹ್ಮ, ನಾರಾಯಣ, ರುದ್ರನ BNR, ಬೇರೆ ಯಾವ ಹೆಸರು ಬೇಡ ಅನ್ನೋ ಥರ ಅವತ್ತು ಸ್ಟಾರ್ಟ್ ಮಾಡಿದೆ 2005 ಪಾಪ ಅವ್ರ ಮಹದಾಸೆ ಅವ್ರದ್ದು. ನನ್ನ ಪ್ರಕಾರ 2ನೇ ಸ್ಕೂಲು. ಅದಕ್ಕಿಂತ ಮುಂಚೆ ಒಂದು ಅಂಬಿಕಾ ಸ್ಕೂಲ್ ಅಂತ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಸಿದ್ಧಗಂಗಾ ಮಠಕ್ಕೆ ನಾವು ಅದನ್ನು ಹಸ್ತಾಂತರ ಮಾಡಿದ್ವಿ. ಅದು ಇವತ್ತು ಸುಮಾರು ಒಂದು 3-4 ಸಾವಿರ ಸ್ಟ್ರೆಂತ್ ಇದೆ. ಇದೇ ಬೆಂಗಳೂರು ಜಯಮಾರ್ತಿ ನಗರದಲ್ಲಿ ಸ್ಟ್ರೆಂತ್ ಇದೆ. ಅದ ನಂತರ BNR ಶಾಲೆ ಪ್ರಾರಂಭ ಮಾಡಿದ್ರು. ಈ BNR ಶಾಲೆ ಅವರ ಆಶೀರ್ವಾದದಿಂದ 1,500 ಸ್ಟ್ರೆಂತ್. ಇವತ್ತು ಮ್ಯಾನೇಜ್ಮೆಂಟು ನನ್ನ ಜೊತೆ ಇನ್ನೂ 3 ಜನ ಮ್ಯಾನೇಜ್ಮೆಂಟ್ ಅವರಿದ್ದಾರೆ, ರುದ್ರಮುನಿ, ರುದ್ರೇಶ್, ವಿಜಯ್ ಕುಮಾರ್ ಅಂತ. ಸೊ 4 ಜನ ನಾವು ಪಿಲ್ಲರ್ಸ್ ಸಪೋರ್ಟಾಗಿ ಶಾಲೆ ಮೆಜಾರಿಟಿ ನನ್ನ BNR ಶಾಲೆ ಇವತ್ತು ಏನಾದರೂ ಈ ಮಟ್ಟಕ್ಕೆ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಸಪೋರ್ಟು, ಸ್ಟಾಫ್ ಸಪೋರ್ಟು. ಯಾಕೆ ಮೇಯ್ನ್ ನನಗೆ ಸ್ಟಾಫು ಹೇಳಿದ ಕೆಲಸ ಎಲ್ಲರೂ ಕೆಲಸ ಮಾಡ್ತಾರೆ. ಆದರೆ ನಾನು ಏನು ಇವಾಗ HM ಅಂತ ಏನು ಇದೀನೋ ಅದನ್ನು ಏನು ಹೇಳ್ತೀನೋ ಅದನ್ನು ತಪ್ಪದೆ ಪಾಲಿಸ್ತಾರಲ್ಲ. ಸೊ ನಾನು ಹ್ಯಾಟ್ಸ್ ಆಫ್. ಸೊ ಐ ಆಮ್ ಗೋಯಿಂಗ್ ಟು ವೆರಿ ಗ್ರೇಟ್ಫುಲ್ ಟು ಮೈ BNR ಸ್ಟಾಫ್. ಒಂದು ಶಾಲೆ ತೆರೆಯೋದು ಅಂದ್ರೆ ಅದಷ್ಟು ಸುಲಭ ಅಲ್ಲ ಸರ್. ಹೌದು, ಅದೊಂದು ದೊಡ್ಡ ಅದು ಇವತ್ತಿನ ಕಾಲದಲ್ಲಿ ತುಂಬಾನೇ ಕಷ್ಟ ಇದೆ. ಟೀಚರ್ಸ್ ಹೇಗಿತ್ತು ಆ ಜರ್ನಿ? ಯಾಕಂದ್ರೆ ಆರ್ಥಿಕವಾಗೂ ಒಂದು ಬಲ ಇರಬೇಕು, ಮತ್ತು ಇಚ್ಛಾಶಕ್ತಿ ಬಲವಾಗಿರ್ಬೇಕು. ಎಲ್ಲಾ ತರದ ಮನಸ್ಥಿತಿಯ ಪೋಷಕರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಅವ್ರನ್ನ ಸಂಭಾಳಿಸ್ಬೇಕು ಅಂದ್ರೆ ನೀವು ನಿಮ್ಮ ತಂದೆಯವರು ಆ ಸಂದರ್ಭದಲ್ಲಿ ಅದು ಏನಾಗಿದೆ ಅಂದ್ರೆ, ದಾಸರಳ್ಳಿ ಭಾಗದಲ್ಲಿ ಅವತ್ತಿನ ನಾವೇನು ಶಾಲೆ ತೆಗೆದ್ವಿ ಅಲ್ಲಿ ಅಂತ ಒಂದು ಉತ್ತಮ ಎಜುಕೇಶನ್ ನೀಡುವಂತ ಶಾಲೆಗಳು ಯಾವೂ ಇರಲಿಲ್ಲ. ಅವಾಗೆಲ್ಲ ಆ ಕಾಲದಲ್ಲೆಲ್ಲ ಅಲ್ಲಿ ಸೆಂಟ್ ಮೇರಿಸು, ಸೌಂದರ್ಯ ಅನ್ನೋ ದೊಡ್ಡ ಸಂಸ್ಥೆಗಳಿತ್ತು. ಇವತ್ತು ಆ ಸಂಸ್ಥೆಗಳಿಗೆ ಸಮಾನ ನಮ್ಮ BNR ಶಾಲೆ ಬಂದಿದೆ ಅನ್ನೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. SSLCಯಲ್ಲಿ ನಾವು 2 ವರ್ಷದ ಕೆಳಗಡೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಆದ್ವಿ ನಾವು. ಭಾವನಾ ಅಂತ ಅನ್ಬೋದು ರಾಜ್ಯಕ್ಕೆ 625 ಮೊದಲನೇ ವರ್ಷ ಶಿಕ್ಷಣ ಮಂತ್ರಿಗಳು ವೆಬ್ಕಾಸ್ಟಿಂಗ್ ಮಾಡಿದ್ರು. ಆ ಮೊದಲನೇ ವರ್ಷನೇ ಪ್ರೈವೇಟ್ ಸ್ಕೂಲ್ಸಲ್ಲಿ ಇಡೀ ಕರ್ನಾಟಕ ಪ್ರೈವೇಟ್ ಸ್ಕೂಲ್ ನಮ್ದೊಂದೇ ಶಾಲೆ.
625 625 ಮತ್ತು ಇನ್ನೊಂದು ಅಂಕಿತಾ ಬಸಪ್ಪ ಅಂತ ಗೌರ್ಮೆಂಟ್ ಮಗು, ಇಬ್ಬರೇ ಬಂದಿದ್ದು. ಸೊ ಅದ್ರದ್ದು ಹೆಮ್ಮೆ ನಮಗೆ ಮಹದಾಸೆ. ಯಾಕೆ ನನಗೆ ಅದು ಇನ್ಸ್ಪೈರ್ ಆಗಿ ಸ್ಕೂಲಲ್ಲಿ ನಾನು ಏನು ವರ್ಕ್ ಮಾಡೋಕ್ಕೆ ನನಗೆ ಆಸೆ ಆಗಿದ್ದೆ. ನಾನು 2005 ಶಾಲೆಗೆ ಹೋದಾಗ ಅವತ್ತು 2005 ಸೆಂಟ್ ಮೇರಿ ಶಾಲೆ 225 625. ಸೊ ತಲೆ ಎತ್ತಿ ಬೋರ್ಡ್ ನೋಡಿದ್ದೆ. ಆ 625 625 ಬಂದಿದ ತಕ್ಷಣ ಸ್ಟ್ರೆಂತು ಆ ಶಾಲೆ ಬೆಳೆದಿದ್ದು ಅಂದ್ರೆ ನನಗೊಂಥರ ಮನಸ್ಸಲ್ಲಿ ಕುತ್ಕೊಂಡ್ಬಿಡ್ತು ಚಾಲೆಂಜು, ನಮ್ಮ ಶಾಲೆ ಬರ್ಸ್ಬೇಕು. 2008 ಶುರು ಮಾಡ್ಬಿಟ್ಟೆ. ಫಸ್ಟ್ ಬ್ಯಾಚ್ ಇಂದ 625 625 625 625 ಅಂತ 17ನೇ ವರ್ಷ ನಾನು ಸಾಧನೆ ಮಾಡಿದೆ. 17 ವರ್ಷ ಭಾವನಾ ನಮಗೂ ನನಗೆ ಆ ಸಾಧನೆ ಮಾಡೋಕ್ಕೆ ಅದೇ ಥರ ಸ್ಟಾಫು. ಮತ್ತು ಅದಕ್ಕೆ ನಮಗೆ SSLC ಸ್ವಲ್ಪ ರಿಸೋರ್ಸ್ ಪರ್ಸನ್ನ ಕರೆಸ್ತೀನಿ ನಾನು. ಈಗ ತುಮಕೂರಿಂದ ನನ್ನ ಗುರುಗಳು, ನೆಲಮಂಗಲಿಂದ ಬಸವರಾಜ್ ಅಂತ ಕನ್ನಡ ಟೀಚರ್ಸ್ ಬರ್ತಾರೆ, ಅವರು ನಮ್ಮ ತಂದೆ ನಮ್ಮ ತಂದೆ ಶಿಷ್ಯ. ಮತ್ತು ವೀರಭದ್ರಪ್ಪ ಅಂತ ಇಂಗ್ಲೀಷಿಗೆ ಬರ್ತಾರೆ. ಈ ಥರ ರಿಸೋರ್ಸ್ ಪರ್ಸನ್ಗಳು ಬಂದು ಈಗ ರೆಗ್ಯುಲರ್ ಟೀಚರ್ಸು ಪಾಠ ಮಾಡ್ತಾರೆ, ರೆಗ್ಯುಲರ್ ಕ್ಲಾಸಸ್. ಈ ವಿಶೇಷ ತರಗತಿಗಳಿಗೆ ತಿಂಗಳಿಗೆ ಒಂದ್ಸಲಿ ವಾರಕ್ಕೊಂದ್ಸಲಿ ಬಂದು ಮಾಡೆಲ್ ಪೇಪರ್ಸ್ಗಳನ್ನ ಬರೆಸಿ ಅವರೆಲ್ಲ ವ್ಯಾಲ್ಯೂಷನ್ಗೆ ಹೋಗ್ತಿರ್ತಾರೆ. ಸೊ ಅಲ್ಲಿ ಮಕ್ಳಿಗೆ ಯಾವ ರೀತಿ ಬರೆಸ್ಬೇಕು ಹೇಳ್ಕೊಡ್ಬೇಕು ಅನ್ನೋ ಥರ ಗಮನ ಕೊಟ್ಟರೆ, ಸೊ 20 ಸೆಟ್ ನಮ್ಮ ಮಕ್ಕಳು 20 ಸೆಟ್ ಆಫ್ ಮಾಡೆಲ್ ಪೇಪರ್ಸ್ ಬರೀದ್ರಿಂದ ಎಕ್ಸಾಮಿನೇಷನ್ ಈಸಿ. ಸೊ ಅವ್ರು ಎಲ್ಲ ರೀತಿ ಕ್ವಶನ್ಸ್ಗಳನ್ನ ಅವರು ಫೇಸ್ ಮಾಡಿ, ಸೊ ಆ ಮಾಡೆಲ್ ಪೇಪರ್ಸಲ್ಲಿ ಇರೋ ಈಗ 20 ಸೆಟ್ಸ್ ಆಫ್ ಪೇಪರ್ ಮೊದಲೇ 10 ಸೆಟ್ಸ್ ಆಫ್ ಪೇಪರ್ಸ್ ಅಂದ್ರೆ ದೊಡ್ಡ ವಿಷಯ ಆಗಿತ್ತು. ಸೊ ನಮ್ಮಲ್ಲಿ 20 ಸೆಟ್ ಆಫ್ ಪೇಪರ್ ಬರುತ್ತೆ. ಸೊ ನಿಮ್ಗೊಂದು ಡೌಟ್ ಬರುತ್ತೆ, ಸರ್ 20 ಸೆಟ್ ಪೇಪರ್ ಮಕ್ಕಳು ಬರೆಯೋಕ್ಕೆ ಟೈಮ್ ಎಲ್ಲಿರುತ್ತೆ? ನಮ್ಮ ಶಾಲೆ ವೈಶಿಷ್ಟ್ಯನೇ ಅದು. 9 ಗಂಟೆಯಿಂದ 3:30 ತರಗತಿ, 3:30ಯಿಂದ ರಾತ್ರಿ 8 ಗಂಟೆ ತನಕ ವಿಶೇಷ ತರಗತಿಗಳು. ಎಲ್ಲ ಪೋಷಕರು ನನಗೆ ಇಲ್ಲಿ ನೆಕ್ಸ್ಟ್ ಸ್ಟ್ರೆಂತ್ ಸ್ಟಾಫ್ ಹೇಳಿದ್ನಲ್ಲ, ನೆಕ್ಸ್ಟ್ ಸ್ಟ್ರೆಂತ್ ನನಗೆ ಪೋಷಕರು, BNR ಪೋಷಕರು. ಯಾವ ಶಾಲೆಯಲ್ಲೂ ಪೋಷಕರು ಈ ರೀತಿ ಬೆನ್ನು ನಿಂತ್ಕೊಳ್ಳಲ್ಲ. ಮಕ್ಕಳು ಅಲ್ಲಿ ಪಾಪ ಪೋಷಕರು ಏನಾಗಿದೆ ಅಂದರೆ 50-50 ಎಜುಕೇಟೆಡ್ ಪೇರೆಂಟ್ಸ್ ಎಷ್ಟಿದ್ರು ಆ ವರ್ಗನೂ ಜಾಸ್ತಿ. ಗಾರ್ಮೆಂಟ್ಸ್ ವರ್ಗ ಹೋಗ್ತಿರೋರು, ಮಾರ್ಕೆಟಲ್ಲಿ ಕೆಲಸ ಮಾಡೋರು, ಪಾಪ ಅವ್ರಿಗೇನು ಗೊತ್ತಿಲ್ಲ ಶಿಕ್ಷಣದ ಬಗ್ಗೆ. ಸೊ ಅವ್ರು ನಾವು ಏನು ಹೇಳಿದ್ನೋ ಅದನ್ನ ಕೇಳ್ತಾರೆ. ಅಟ್ಲೀಸ್ಟ್ ನಮ್ಗೆ ಅಷ್ಟು ಸಾಕು. ಸೊ ಸಂಜೆ ಬಂದು 5 ಗಂಟೆಗೆ ಸ್ನ್ಯಾಕ್ಸ್ ಕೊಡ್ತಾರೆ, ಮಕ್ಕಳನ್ನೆಲ್ಲ ಸ್ನ್ಯಾಕ್ಸ್ ತಿನ್ನಿಸಿ ತಿರ್ಗಾ ನಾವು 5ರಿಂದ 8 ಗಂಟೆ ತನಕ ವಿಶೇಷ ತರಗತಿಗಳು ತಗೊಂಡು 21 ವರ್ಷಗಳ ಕಾಲ ನಾನು ಅದನ್ನು ಮಾಡಿದ್ದೀನಿ. ಇವತ್ತು ಲಾಸ್ಟ್ ಇಯರ್ ಕೂಡ ಮಾಡಿದ್ದೀವಿ. ಸೊ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರಯತ್ನಕ್ಕೆ ರಿಸಲ್ಟ್ಸ್ ಹೆಂಗಿದೆ? ಔಟ್ಸ್ಟ್ಯಾಂಡಿಂಗ್ ಈ ವರ್ಷದ ರಿಸಲ್ಟ್ಸ್. ಸ್ಟೇಟ್ಗೆ 10 ರ್ಯಾಂಕ್ ಕೊಟ್ಟಿದ್ದೆ ನಾನು ಈ ವರ್ಷ. ಹೋದ ವರ್ಷ 5 ಕೊಟ್ಟಿದ್ದೆ. ಈ ವರ್ಷ ಇಂಪನ ಭುವನೇಶ್ವರಿ ಅಂತ ಸ್ಟೇಟ್ 4th ರ್ಯಾಂಕ್ ತೊಗೊಂಡ್ರು, 622. ಮತ್ತು ವಿಶೇಷವಾಗಿ ಈ ವರ್ಷ ಏನಂದರೆ ಎಲ್ಲ ವರ್ಷದ ರ್ಯಾಂಕ್ ಬ್ರೇಕ್ ಆಯಿತು. 65 ಡಿಸ್ಟಿಂಕ್ಷನ್ ಬಂತು, ಫಸ್ಟ್ ಕ್ಲಾಸ್ ಬಂತು. ಮತ್ತು 600 ಮೇಲೆ 20 ಜನ ಮಕ್ಕಳು 600 ಮೇಲೆ ಮಾರ್ಕ್ಸ್ ತೊಗೊಂಡ್ರು. ಸೊ ಎಲ್ಲ ವರ್ಷದ್ದು ಈವನ್ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದು ವರ್ಷದ ರಿಸಲ್ಟ್ ಕೂಡ ಬ್ರೇಕ್ ಆಯಿತು. 625 ಬಂದಿಲ್ಲ ಅಷ್ಟೇ. ಅದಕ್ಕೂ ಉತ್ತರ ಹೇಳ್ತೀನಿ ಮಕ್ಕಳಿಗೆ. ನಾನು ಭಾಳ ಪ್ರಯತ್ನ ಪಟ್ಟರು. ಮಗು ಸೈನ್ಸಲ್ಲಿ ಮತ್ತು ಸೋಷಿಯಲಲ್ಲಿ ನನಗೆ ನನ್ನ ಮಾರ್ಕ್ಸ್ ಹೋಯ್ತು, ಪರವಾಗಿಲ್ಲ. 622 ಇಸ್ ಎ ಗುಡ್ ಮಾರ್ಕ್ಸ್, ದೊಡ್ಡ ವಿಷಯ. ಹಾಗಾಗಿ ಪೋಷಕರಿಗೆ ನಾನು ಈ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಸ್ಕೂಲು ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಅದಕ್ಕೆ ಸಹಕಾರ ಇಂಪಾರ್ಟೆಂಟ್. ಯಾವುದೇ ಒಂದು ಜೀವನದಲ್ಲಿ ಸಹಕಾರ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಖಂಡಿತ ಸರ್. ಈಗ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಕಸ್ಮಿಕವಾಗಿ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರು ಕೂಡ ಗುರಿ ನಿಮ್ದು ಸ್ಪಷ್ಟವಾಗಿತ್ತು, ಅದನ್ನ ರೀಚ್ ಮಾಡಲೇಬೇಕು ಅಂತ ನೀವು ಕಾಯವಾಚ ಮನಸ ಕೆಲಸ ಮಾಡಿದಿರಿ. ಬಟ್ ಒಂದು ದೊಡ್ಡ ಜವಾಬ್ದಾರಿ ತಗೊಂಡಾಗ ಈ ಸವಾಲುಗಳಿದ್ದಾವೆ, ಇಲ್ಲಿ ಸುಧಾರಣೆ ತರಬೇಕು ಅಂತ ಹೇಳಿ ನಿಮ್ಮ ಈ ಜರ್ನಿಯಲ್ಲಿ ನೀವೇನ್ ಮಾಡ್ಕೊಂಡ್ಬಂದ್ರಿ? ಯಾಕಂದ್ರೆ ಮಕ್ಕಳು ಅಂದಾಗ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ, ಅವ್ರ ಮಕ್ಕಳೇ. ಪೋಷಕರು ಅಂದಾಗ ನೀವೇ ಹೇಳ್ದಂಗೆ ಎಲ್ಲಾ ರೀತಿಯ ಮನಸ್ಥಿತಿ, ಜಾತಿ ಧರ್ಮ ಇರ್ಬೋದು, ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ಇರ್ಬೋದು. ಇನ್ನು ಸ್ಟೂಡೆಂಟ್ಸ್ ಅಂದಾಗ ರ್ಯಾಗಿಂಗು ಮತ್ತೊಂದು ಈ ತರ ಸಮಸ್ಯೆ ಇರುತ್ತೆ. ಇಲ್ಲಿ ಇದು ನಾನು ಕಂಪ್ಲೀಟ್ ಆಗಿ ಒಂದು ಶಿಸ್ತುಬದ್ಧವಾಗಿ ನಡೆಸ್ತೀನಿ. ಶಾಲೆ ಇವತ್ತೇನಾದ್ರೂ ಈ ಮಟ್ಟಕ್ಕೆ ಬೆಳೆದಿದೆ ಅನ್ನೋ ಕಾರಣಕ್ಕೆ ನಮ್ಮ ಶಾಲೆಯಲ್ಲಿ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟು. ಸೊ ಡಿಸಿಪ್ಲಿನ್ಗೆ ನಾವು ಫಸ್ಟು ಪ್ರಿಫರೆನ್ಸ್ ಕೊಡ್ತೀವಿ. BNR ಶಾಲೆ ಅಂದರೆ ಈಗ ಪ್ರತಿ ಸುತ್ತಮುತ್ತ ವರ್ಗದಲ್ಲೂ ನಮ್ಮ ಶಾಲೆಗೆ ಬಂದು ಏನು ಮಕ್ಕಳು ಓದ್ತಾರೆ ಅಂದರೆ ಅಲ್ಲಿ ಡಿಸಿಪ್ಲಿನ್ ಇದೆ. ಸೊ ಸಂಸ್ಕಾರ. ಸೊ ನಾನು ಅಷ್ಟೇ ಎಲ್ಲಿ ಹೋದ್ರು ಕೂಡ ನಮ್ಮ ತಂದೆ ಒಂದು ದೇವಸ್ಥಾನ ಕಟ್ಸೋಗಿದ್ದಾರೆ. ಸೊ ಫಸ್ಟ್ ಬೆಳಿಗ್ಗೆ ನಮಸ್ಕಾರ ಮಾಡಿ ಮಕ್ಕಳುಗಳಿಗೂ ಅದನ್ನು ಸಂಸ್ಕಾರ ಕೊಟ್ಟು, ನಾವು ಫಸ್ಟ್ ಮೀಟಿಂಗಲ್ಲಿ ಹೇಳಿದೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಆಮೇಲೆ ಬಂದು ಶಾಲೆಯಲ್ಲಿ ಗಣೇಶನಿಗೆ ನಮಸ್ಕಾರ. ಎವ್ರಿ ಫ್ರೈಡೆ ಮಕ್ಕಳಿಗೆಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪೂಜೆ ಮಾಡಿಸ್ತೀವಿ ಶುಕ್ರವಾರ. ಸೊ ಪೂಜೆ ಮಾಡಿ ಆ ಸಂಸ್ಕಾರ ಕೊಡ್ತೀವಿ. ಡಿಸಿಪ್ಲಿನ್ ಇದೆ. ಸೊ ಇವೆರಡು ನನಗೆ ಭಾಳ ಇಂಪಾರ್ಟೆಂಟು. ಮತ್ತು ಇದೇ ಹೇಳ್ದಂಗೆ ಪೋಷಕರಿಗೆ ಈಗ ಪಾಪ ಅವ್ರಿಗೆ ಏನು ಗೊತ್ತಿರಲ್ಲ. ಸೊ ನನಗೆ ಒಂದು ಚಾಲೆಂಜ್ ಬಂದಿದೆ ಅಂದರೆ ಶಾಲೆ ಒಂದು ವಿಶಿಷ್ಟವಾಗಿ ಶಾಲೆ ನಡೆಸಬೇಕು, ಏನಾದರೂ ಡಿಫ್ರೆಂಟ್. ಯಾಕಂದರೆ ಎಲ್ಲ ಶಾಲೆಯಲ್ಲೂ ಮಾಮೂಲಿ ತರಗತಿಲಿ ಪಾಠ ಶಿಕ್ಷಕರಾದ್ಮೇಲೆ ಪಾಠ ಮಾಡಿರ್ತೀವಿ, ಮಕ್ಳಿಗೆ ವಿದ್ಯೆ ಹೇಳ್ಕೊಡ್ತೀವಿ. ಸೊ ನಾವು ಡಿಫ್ರೆಂಟ್ ಆಗಿರಬೇಕು. ಸೊ ಡಿಫ್ರೆಂಟ್ ಆಗಿರಬೇಕು ಅಂತ ಹೋದಾಗ ಪ್ರತಿಯೊಂದು ಆ್ಯಕ್ಟಿವಿಟಿ, ಯಾಕೆಂದರೆ ಇವಾಗಿನ ಜನ್ರೇಷನಲ್ಲಿ ಪ್ರತಿ ಪೋಷಕರಿಗೂ ಈ CBSE ಅಲ್ಲಿ ಓದಿಸ್ಬೇಕು ಮಕ್ಕಳನ್ನ ಅನ್ನೋದೊಂದು ಹೆಮ್ಮರ. ಸೊ ನಮ್ಮ ಶಾಲೆ ಈಗ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ NCERT ಸಿಲೆಬಸ್ಸು CBSE ಸಿಲೆಬಸ್ಸು ಎರಡೂ ಒಂದೇ. ಸೊ ಗುಣಮಟ್ಟದ ಎಜುಕೇಷನ್ ಕೊಡೋಕ್ಕೋಸ್ಕರ NCERT ಸಿಲೆಬಸ್ನ ಇನ್ವಾಲ್ವ್ ಮಾಡಿ ಕಂಟೆಂಟ್ ಸೇಮು, ಬೋರ್ಡ್ನ ಮಾತ್ರ ಬೇರೆ ಬೇರೆ ಮಾಡಿದ್ದಾರೆ. ಅದು ಡೆಲ್ಲಿ ಅಫಿಲಿಯೇಟೆಡ್, ಇದು ಕರ್ನಾಟಕ ಅಫಿಲಿಯೇಟೆಡ್ ಅಂತ. ಸೊ ಅಲ್ಲಿ ಕೊಡೋ ಆ್ಯಕ್ಟಿವಿಟೀಸು ಏನು, ಫಾರ್ ಎಕ್ಸಾಂಪಲ್ ರೋಬೋಟಿಕ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಯೋಗ, ಟೈಕೊಂಡೋ, ಚೆಸ್ಸು ಮತ್ತು ಈ ರೀತಿ ಎಲ್ಲ ಆ್ಯಕ್ಟಿವಿಟಿಗಳನ್ನ ನಾವು ಸ್ಕೂಲಲ್ಲಿ ಟೈಮ್ ಟೇಬಲ್ ಜೊತೆ ಹಾಕ್ಬಿಟ್ಟಿದ್ದೀನಿ.
ನಮ್ಮ ಶಾಲೆ ವೈಶಿಷ್ಟ್ಯ ಅದೇ. ಪ್ರತಿ ಮಗುಗೂ ಡ್ಯಾನ್ಸ್ ಮತ್ತು ಪ್ರತಿ ಒಂದೊಂದು ತರಗತಿಗೂ ಒಂದೊಂದು ಎರಡು ಆಕ್ಟಿವಿಟಿಗನ್ನ. ಸೊ ಏನೀಗ ಮಕ್ಕಳಿಗೆ ಎಜುಕೇಶನ್ ಜೊತೆ ಆಕ್ಟಿವಿಟಿ ಇಂಪಾರ್ಟೆಂಟ್. ಅಂದ್ರೆ ಅಕಾಡೆಮಿಕ್ ಯಾವತ್ತೂ ಕೂಡ ಬರ್ಡನ್ ಆಗಲ್ಲ ಅವರಿಗೆ, ಹೌದು, ಒಂದು ಇದ್ ಜೊತೆಗೆ ರಿಫ್ರೆಶ್ಮೆಂಟ್ ಇರುತ್ತೆ. ಡೆಫಿನೆಟ್ಲಿ ಹೌದೌದು. ಸಿಗುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ನಾವು ಮಾಡಿರೋ ಕಾರ್ಯಕ್ರಮಗಳು ಭಾರತ ಸೌಂದರ್ಯ ಸಿರಿ ಅಂತ ವಿಶೇಷವಾದ ಕಾರ್ಯಕ್ರಮ ಮಾಡಿದ್ವಿ. ಅದಾದಮೇಲೆ ಮನ್ವಂತರ ಕಾರ್ಯಕ್ರಮ ಮಾಡಿದ್ವಿ, ದಶಮಾನೋತ್ಸವನ ಕಾರ್ಯಕ್ರಮ ಮಾಡಿದ್ವಿ. ಕಳೆದ ಮೊನ್ನೆ ಜನವರಿಯಿಂದ ಡಿಸೆಂಬರ್ ಎಂಡಲ್ಲಿ ಸಂಸ್ಕೃತಿ ಸಂಗಮ ಅಂತ 20 ವರ್ಷಗಳ ಕಾರ್ಯಕ್ರಮ ಮಾಡಿದ್ವಿ. ಈ 2 ದಿನ ಸುಮಾರು ನೀವು ಜನಗಳಿಗೆ ಒಂದು ಪ್ರೋಗ್ರಾಮ್ ಡ್ಯಾನ್ಸ್ ಅಂದರೆ ಆ ಶಾಲೆಯಲ್ಲಿ ಒಂದು 500-600 ಜನ ಡ್ಯಾನ್ಸ್ ಆಡಿ. ನಮ್ಮ ಶಾಲೆಯಲ್ಲಿ 1100 ಮಕ್ಕಳು ವೇದಿಕೆ ಮೇಲೆ ಹತ್ತಿ ಡ್ಯಾನ್ಸ್ ಆಡಿದ್ದಾರೆ. ಅಂದರೆ ಎಲ್ಲ ತರಗತಿ ಮಕ್ಕಳು 1100 ಮಕ್ಕಳು ನೋಡಿ 2 ದಿನ. ಆ ಕಾರ್ಯಕ್ರಮದಲ್ಲಿ ನಾವು ಟೈಟಲ್ ಕೂಡ ಹಂಗೆ ಇಟ್ಟಿದ್ವಿ, ಸಂಸ್ಕೃತಿ ಸಂಗಮ್. ರಾಮಾಯಣ, ಮಹಾಭಾರತ, ಸತ್ಯಯುಗ ಈ ರೀತಿ ಕಥಾನಕಗಳನ್ನ ಮಕ್ಕಳು ಅದನ್ನ ಬಿಂಬಿಸಿ ಕೃಷ್ಣಂದು, ರಾಮಾಯಣದ್ದು ಪ್ರತಿಯೊಂದನ್ನು ಕೂಡ 2 ದಿನ ಅದ್ಭುತವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸಿದ್ವಿ ನಾವು. ಅದರಲ್ಲೂ ಪೋಷಕರು ತೊಂದರೆ ಆಗಬಾರ್ದು ಅಂತ ವಿಶೇಷವಾಗಿ ನಾವು ಭಾನುವಾರದ ಮೀಟಿಂಗ್ ಮಾಡ್ತೀವಿ. ಯಾವ ಪೋಷಕರಿಗೂ ತೊಂದರೆ ಆಗಲ್ಲ. ನಮ್ಮ ಮೀಟಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು 99.8 ಇರುತ್ತೆ. ಅಂದರೆ ಪ್ರತಿ ಮೀಟಿಂಗು ಪೋಷಕರು ಬಂದೇ ಬರ್ತಾರೆ. ಭಾನುವಾರ ಮಾಡ್ತೀವಲ್ಲ, 101% ಸಕ್ಸಸ್ ನಮಗೂ. ಸೊ ಅಲ್ಲಿ ಬಂದು ಅಟ್ಲೀಸ್ಟ್ ಅವ್ರು ತಿಂಗಳಿಗೋಸಲಿ ಬಂದು ಅವ್ರ ಮಕ್ಕಳ ಬಗ್ಗೆ ತಿಳ್ಕೊತಾರೆ. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ಶನಿವಾರ ಮಧ್ಯಾಹ್ನ ಟೀಚರ್ಸ್ ವಿಸಿಟಿಂಗ್ ಅವರ್ ಕೊಟ್ಟಿದ್ದೀವಿ. ಸೊ ನಾನು ವಿಶೇಷವಾಗಿ ಬೆಳಿಗ್ಗೆ ಸಂಜೆ 8 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆ ಮಾಮೂಲಿ ನನ್ನ ಮುಗಿಸ್ಕೊಂಡೆ ನಾನು ಆಮೇಲೆ ಮನೆಗೆ ಕಾರ್ಯಕ್ರಮ ಬರ್ತೀನಿ. 24/7 ನೀವು ನಿಮ್ಮನ್ನ ಆಲ್ಮೋಸ್ಟ್ ಅಲ್ಲ ಏನು ನಮ್ದು 25 ವರ್ಷದ ಜರ್ನಿಯಲ್ಲಿ ಅದೇ ರೀತಿ ಆಗೋಗಿದೆ. ಸೊ ಹಂಗಾಗಿ ನಾನು ಇವಾಗ ಶಾಲೆಗೆ ನಾವು ಅದನ್ನೇ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಆಗಲಿ ಪ್ರತಿಯೊಂದು ಆಕ್ಟಿವಿಟೀಸ್ ಆಗಿರ್ಬೋದು. ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಏನಂದ್ರೆ ಬರ್ಡೇ ಸೆಲೆಬ್ರೇಷನ್ ಅನ್ನೋ ಕಾರ್ಯಕ್ರಮ ಎಲ್ಲರ ಜೀವನದಲ್ಲಿ ಅತ್ಯುನ್ನತ ಸೆಲೆಬ್ರೇಷನ್. ಹೌದು, 1000 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ನಾವೇನು ಮಾಡಿದ್ವಿ ನಮ್ಮ ಶಾಲೆಯಲ್ಲಿ ಅಂದರೆ, ಮನೆಯಲ್ಲಿ ಬರ್ಡೇ ಎಷ್ಟು ಬೇಕಾದ್ರೂ ನೀವು ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಕ್ಲಾಸಿಗೆ ಬಂದಿದ ತಕ್ಷಣ, ನಮ್ಮ ಸ್ಕೂಲಿಗೆ ಬಂದಿದ ತಕ್ಷಣ ಒಂದು ಬರ್ಡೇ ಸೆಲೆಬ್ರೇಷನ್ ಅಂತ ಹ್ಯಾಪಿ ಬರ್ಡೇ ಅಂತ ಕೊಡ್ತೀವಿ ಮಗುಗೆ. ಮತ್ತೆ ಶಾಲೆಯಲ್ಲಿ ಕ್ಲಾಪ್ಸು ಅವೆಲ್ಲ ನಾವೇನೋ ತರಗತಿ ಟೀಚರ್ ಹಾಕ್ಸ್ಕೊತಾರೆ. ಆ ಮಗು ಬಂದಾಗ ನಮಗೆ ಪೆನ್ನು, ಚಾಕ್ಲೇಟು ಇದನ್ನೆಲ್ಲ ಏನು ನಮ್ಮ ಶಾಲೆಯಲ್ಲಿ ತಗೊಳಲ್ಲ ನಾವು. ಅದ್ರ ಬದಲಾಗಿ ಒಂದು ಉಂಡಿ ಇಟ್ಟಿದ್ದೀವಿ. ಮಗುಗೆ ಮನೆಯಲ್ಲಿ ಅವ್ರ ಪೇರೆಂಟ್ಸಿಗೆ ನಾವು ಹೇಳ್ತೀವಿ, ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ಅದಕ್ಕೆ ಹಾಕ್ತೀವಿ. ಅದು ಸಂಗ್ರಹಿಸಿ ಬಡ ಮಕ್ಕಳಿಗೆ ದಾನ ಮಾಡ್ತೀವಿ ನಾವು. ಬಡ ಮಕ್ಕಳಿಗೆ ದಾನ ಅಂತಂದರೆ, ಹೌದು, ಬಡ ಮಕ್ಕಳಿಗೆ ದಾನ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಯಾವುದೋ ಒಂದು ಸಂಸ್ಥೆ ಇರುತ್ತೆ, ಅಲ್ಲಿ ಮಕ್ಕಳಿಗೆ ಓದೋಕ್ಕಿರಲ್ಲ, ಒಂದು 25 ನೀಡ್ ಬೇಸ್ಡ್ ಸಂಸ್ಥೆ ಅಂತ ಇರುತ್ತೆ. ಅನಾಥ ಮತ್ತು ಬ್ಲೈಂಡ್, ಅದು ಎಷ್ಟೋ ಮಕ್ಳಿಗೆ ನಾವು ಸುಮಾರು ಒಂದು 25-30 ಮಕ್ಕಳಿಗೆ ನಾವು ಅವ್ರಿಗೆ ಸ್ಪೆಕ್ಸು ಮತ್ತು ಅವ್ರಿಗೆ ಆ ಥರದ್ದೆಲ್ಲ ಸಹಾಯ ಮಾಡ್ತೀವಿ. ಸೊ ಬುಕ್ಸ್ಗಳು ವರ್ಷಕ್ಕೆ ನಾವೇನಂದ್ರೆ 50-100 ಮಕ್ಕಳಿಗೆ ಬುಕ್ಸು, ಯೂನಿಫಾರ್ಮ್ಸ್ ಕೊಡ್ತಿರ್ತೀವಿ. ಮತ್ತು ಅದೆಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಮಕ್ಕಳಿಗೆ ಕಂಪ್ಯೂಟ್ರು, ಲ್ಯಾಪ್ಟಾಪು ಈ ಥರದ್ದೆಲ್ಲ ಫೆಸಿಲಿಟಿ ನಮ್ಮದು ಪ್ರೈವೇಟ್ ಶಾಲೆ ಆಗಿರ್ಬೋದು. ಬಟ್ ಈ ಅಮೌಂಟ್ನ ಕಲೆಕ್ಟ್ ಮಾಡಿ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರ್ತಾರಲ್ಲ, ಹೈಸ್ಕೂಲಲ್ಲಿ, ಆ ಮಕ್ಕಳನ್ನ ನಾನು ದತ್ತು ತೊಗೊಂಡು, ನಾನು ರೋಟ್ರಿ ಮೆಂಬರ್ ಕೂಡ, ಅಲ್ಲಿ ಅವ್ರ ಕಡೆಯೂ ಸ್ವಲ್ಪ ಸಹಕಾರ ಮಾಡಿಕೊಂಡು ಆ ಬಡ ಮಕ್ಕಳಿಗೆ ಅಲ್ಲಿ ವಿಶೇಷವಾಗಿ ನಾವು ಅಮೌಂಟ್ನ ದಾನ ಮಾಡಿ, ಸೊ ಆ ಮಕ್ಕಳನ್ನ ಅಟ್ಲೀಸ್ಟ್ ಈ ಬರ್ಡೇ ಸೆಲೆಬ್ರೇಷನ್ ಇನ್ನೇನು ನಮಗೆ ಚಾಕ್ಲೇಟ್ ಕೊಡ್ತಾರೆ. ಅದು ಚಾಕ್ಲೇಟ್ ಎಷ್ಟು ಅಂತ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ. ಸೊ ಆ ಸುಮ್ಮನೆ ಹಣ ವ್ಯತ್ಯಯ ಮಾಡೋ ಬದಲು ಮಕ್ಕಳನ್ನ ಈ ರೀತಿ ಮಾಡಿದ್ರಿಂದ ಮಿನಿಮಮ್ 50 ರೂಪಾಯಿ 10 ರೂಪಾಯಿ ಹೌದು ಮಕ್ಕಳಲ್ಲಿ ಬರುತ್ತೆ, ಪೋಷಕರಿಗೆ ಬರುತ್ತೆ. ಇವತ್ತಿಂದ ಮಕ್ಳಿಗೆ ನಾವು ಕಲಿಸಿದ್ರೆ, ಯಾಕಂದ್ರೆ ನಾವು ಶಿಕ್ಷಕರಾಗಿ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ನೀಡಬೇಕು. ಆ ಮಕ್ಳಿಗೆ ಇವತ್ತು ಕಲಿಸಿದ್ರೆ ನಾಳೆ ಆ ಮಗು ಅಟ್ಲೀಸ್ಟ್ ಒಂದಲ್ಲ ಒಂದು ಕಡೆ ಮಗು ಅದಕ್ಕೆ ಆ ಮಗುಗೆ ಅದು ಅನುಕೂಲ ಆಗುತ್ತೆ. ಸೊ ಇದು ನಮ್ಮ ವಿಶೇಷವಾದ ಶಾಲೆನ. ನಿಮ್ಮ ಜೊತೆ ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ನನ್ನ ಮಕ್ಕಳು ಅಂತ ಹೆಮ್ಮೆಯಿಂದ ನಿಮ್ಮ ಶಾಲೆ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರಿ. ಈಗ ಶಿಕ್ಷಕರಾಗಿರ್ಬೋದು, ಅವರು ಗುರು ಅಂತ ಆಗಿದ್ರು ಕೂಡ ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ಶಿಕ್ಷಕರು ಕೂಡ ಅಪ್ಡೇಟ್ ಆಗಬೇಕು. ಈಗ ವಿದ್ಯಾರ್ಥಿಗಳು ಒಂದ್ಸತಿ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಟೀಚರ್ಸ್ ಅಂದ್ರೆ ಎಲ್ಡರ್ಸ್ ಏನೇ ಆದ್ರೂ ಅವ್ರನ್ನ ಶಿಕ್ಷಕರನ್ನ ಹೆಂಗ್ ತರಬೇತಿಗೊಳಿಸ್ತೀವಿ? ಈಗ ಶಿಕ್ಷಕರಿಗೆ ನಾವು ತರಬೇತಿ ನಾವು ತಗೊಳ್ಬೇಕಾದ್ರೆ ನಾವು ಈಗ ಆಲ್ಮೋಸ್ಟ್ ಆಲ್ ಟ್ರೈನ್ಡ್ ಮತ್ತೆ ಕ್ವಾಲಿಫೈಡ್. ನಮ್ಮಲ್ಲಿ ಸುಮಾರು ಈಗ ಇವತ್ತಿಗೆ 56 ಜನ ಟೀಚರ್ಸ್ ಇದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ ಸ್ಟಾಫು. ಅದರಲ್ಲಿ ನಮಗೇನಂತಂದ್ರೆ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಅಂದ್ರೆ ಈಗ ನಮ್ಮ ಶಾಲೆಗೆ ಬಂದು 2005 ಶಾಲೆ ಓಪನ್ ಆದಾಗ ಶುರುವಾಗಿರೋ ಟೀಚರ್ಸು ಇವತ್ತು ನಮ್ಮ ಶಾಲೆಯಲ್ಲಿ ಇದ್ದಾರೆ ಅಂದ್ರೆ ಅದು ಹೆಮ್ಮೆ. ಅದೇ BNR ಸಕ್ಸಸ್. 2005, 2006, 2007, 2008, 2010 ಬಂದಿರೋ ಟೀಚರ್ ಸುಮಾರು ಅರ್ಧ ಸ್ಟಾಫ್ ಅವರೇ ಇದ್ದಾರೆ ನಮಗೆ. ಒಂದು ಮತ್ತೆ ಕ್ವಾಲಿಫೈಡ್ ಅಂತಂದ್ರೆ ಈಗ ಲೋಯರ್ ಕ್ಲಾಸಸ್ ಮಾಡೋಕ್ಕೆ NTT, ಮತ್ತೆ ಪ್ರೈಮರಿ ಕ್ಲಾಸಸ್ ಮಾಡೋಕ್ಕೆ D.Ed, 6th ಸ್ಟ್ಯಾಂಡರ್ಡ್ ಆರ್ಮರ್ಸ್ ಮಾಡೋಕ್ಕೆ B.Ed, ಮತ್ತೆ ಮಾಸ್ಟರ್ಸ್ MSc, ಮತ್ತೆ PhD ಮಾಡಿರೋ ಟೀಚರ್ ಕೂಡ ಇದ್ದಾರೆ ನಮ್ಮಲ್ಲಿ. ಸೊ ಈ ರೀತಿ ಟೀಚರ್ಸ್ಗಳು ಇರೋ ನುರಿತ ಉಪನ್ಯಾಸಕರಿಂದ ಮತ್ತೆ ಪ್ರತಿ ಹಂತದಲ್ಲೂ ಕೂಡ ನಾವು ನಮ್ಮ ಗುರುಗಳು ಶ್ರೀ H.D. ಸಂಗಪ್ಪನವ್ರಿಗೆ ಅವ್ರಿಗೆ ತಿಂಗಳಿಗೆ ಒಂದ್ಸಲಿ ಗೈಡೆನ್ಸು, ಮಾರ್ಗದರ್ಶನ ನಮ್ಮ ಸ್ಕೂಲಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಾವು ಯಾವ ಮಕ್ಕಳನ್ನು ಕೂಡ ಡಲ್ ಅಂತ ಕರೆಯಲ್ಲ. ಅದು ಡಲ್ ಅಲ್ಲ, ಸ್ಲೋ ಲರ್ನರ್. ಏನಂದರೆ ಅವ್ರಿಗೆ IQ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಅದಕ್ಕೆ ನನ್ನ ಪೇರೆಂಟ್ಸ್ಗೆ ಮೇಯ್ನ್ ಎಕ್ಸಾಂಪಲ್ ಕೊಡೋದು ನನ್ನ ಹಸ್ತ ನೋಡಿ, ಇದು ಎಲ್ಲೂ ಸಮ ಇಲ್ಲ. ಸೊ ಹಂಗಾಗಿ ಮಕ್ಕಳು IQ ಕೆಪಾಸಿಟಿ ಕಮ್ಮಿ ಇರ್ತೀನಿ, ನೀವು ಅವ್ರನ್ನ ಡಲ್ ಅಂತ ಕರಿಬೇಡಿ.
ಅವರ IQ ಕೆಪಾಸಿಟಿ ತಕ್ಕ ಓದ್ತಾರೆ ಅವರು. ಈಗ 90% ಸ್ಕೋರ್ ಮಾಡೋರು 95 ತರಿಸ್ತೀವಿ, 95ನ 98, 60 ಇರೋನ 70, 75 ಈ ರೀತಿ ನಾವು ರೆಡಿ ಮಾಡಿ. ಮತ್ತು ಅವ್ರಿಗೆ ವಿಶೇಷ ತರಗತಿಗಳು ಮಾಡ್ತೀವಿ. ಯಾರಿಗೆ ಸ್ಲೋ ಲರ್ನರ್ಸ್ಗೆ ವಿಶೇಷ ತರಗತಿಗಳು ಮಾಡಿ, ರೈಟಿಂಗಲ್ಲಿ ಪ್ರಾಬ್ಲಮ್ ಇದ್ದರೆ ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತೀವಿ, ಓರಲ್ ಪ್ರಾಬ್ಲಮ್ ಇದ್ದರೆ ಓರಲ್. ಮತ್ತು ನಮ್ಮ ಶಾಲೆಯಲ್ಲಿ ಇದು ಒಂದು ಟೈಮ್ ಟೇಬಲ್ ಸೆಪ್ರೇಟ್ ಹೋಮ್ವರ್ಕ್ ಟೈಮ್ ಟೇಬಲ್ ಅಂತ ಕೊಡ್ತೀವಿ, ಓರಲ್ ಟೈಮ್ ಟೇಬಲ್ ಸೆಪ್ರೇಟ್ ಕೊಡ್ತೀವಿ, ದಿನಕ್ಕೆ 3 ಸಬ್ಜೆಕ್ಟ್ ಹೋಮ್ವರ್ಕ್ ಅಂತ ಕೊಡ್ತೀವಿ. ಆ ಹೋಮ್ವರ್ಕ್ನ ಮಾಡ್ಕೊಂಬಂದು ಸೊ ಪ್ರತಿಯೊಂದು ಪ್ಲ್ಯಾಂಡ್ ಈ ಪ್ರತಿಯೊಂದು ಪ್ಲ್ಯಾಂಡ್ ಮಾಡೋಕ್ಕೆ ನನಗೇನಂದ್ರೆ ಅವಾಗಲೇನೋ ಸ್ಟ್ರೆಂತು ಸ್ಟಾಫ್ ಇದು ಎಲ್ಲ ಟೀಮ್ ವರ್ಕ್ ಅಂತಾರಲ್ಲ, ಅದು ಆ ಟೀಮ್ ವರ್ಕ್ ಆಗಿ ಮಾಡ್ಕೊಂಬೋದ್ರಿಂದ ಇದೆಲ್ಲ ಸಕ್ಸಸ್ಗೆ ಕಾರಣ ಆಗಿದೆ. ಖಂಡಿತ. ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ ಅಂತ ಹೇಳೋದಕ್ಕೆ ಏನಿದೆ ನನ್ನ ಸ್ಟ್ರೆಂತ್ ಅವರೇ. ಈಗ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಕೂಡ ಅಷ್ಟು ಮಾಡಕ್ಕೆ ಬಿಟ್ಟಿದ್ದಾರೆ ಅಂದರೆ ಮೇಜರ್ ಸ್ಟ್ರೆಂತು ನಮ್ಮ ಶ್ರೀಮತಿ ಕವನಶ್ರೀ ಅಂತ ಅಂದ್ಬಿಟ್ಟು. ಸೊ ನಮ್ಮ ತಂದೆ ತಾಯಿ ಅಕ್ತಿರು ಯಾವ ರೀತಿ ನನ್ನ ಜೀವನದಲ್ಲಿ ಪ್ರಾಥಮಿಕ ಹಂತದಲ್ಲಿ ನನ್ನ ಅಲ್ಲಿವರೆಗೂ ತಗೊಂಬಂದು ಬಿಟ್ಟರು. ಸೊ ಅಲ್ಲಿಂದ 25ನೇ ವರ್ಷದಲ್ಲಿ 2005 ನನ್ನ ಮದುವೆ ಆಯಿತು. ಸೊ ಅಲ್ಲಿಂದ ನನ್ನ ನಮ್ಮ ಮಿಸ್ಸಸ್ಸು ಆ್ಯಕ್ಚುಲಿ ಟೀಚರಾಗಿ ಬಂದರು ಸ್ಕೂಲ್ಗೆ. ಅವರು ನಮ್ಮ ತಂದೆ ಇನ್ವಾಲ್ವ್ ಮಾಡಿದರು, ಅವರೇ ಫೀಸ್ ಕಲೆಕ್ಟ್ ಮಾಡ್ತಿದ್ದು. ಸೊ ಅವರು ಆ ಟೈಮಲ್ಲಿ BEd ಮಾಡಿದ್ರು, 2nd ರ್ಯಾಂಕ್ ಬಂದರು. ಅದ ನಂತರ 2007ರಲ್ಲಿ ನನ್ನ ಮಗ ರಿಶ್ವಿಕ್ ಅಂತ ಅಂದ್ಬಿಟ್ಟು. ಸೊ ಅದಾದ ನಂತರ ಅವರು ಮನೆಯಲ್ಲಿ ಸ್ಕೂಲಲ್ಲಿ ಸ್ಟಾಪ್ ಮಾಡಿಸಿ ಮನೆಯಲ್ಲಿ ಮಗನಿಗೋಸ್ಕರ ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ಬರಾದರೂ ಮಗನಿಗೋಸ್ಕರ ಮೀಸಲಾತಿ ಮಾಡೋಣ ಅಂತ ಅಂದ್ಬಿಟ್ಟು ಮಗನು ಇವತ್ತು PUC 2nd PUC 88% ಕಂಪ್ಲೀಟ್ ಮಾಡಿ ಈಗ ಇಂಜಿನಿಯರಿಂಗ್ CET ಬರೆದು ರಿಸಲ್ಟ್ ವೆಯ್ಟ್ ಮಾಡ್ತಿದ್ದಾನೆ. ಸೊ ಇಬ್ಬರು ನನಗೆ ಮೇಜರ್ ಸ್ಟ್ರೆಂತ್, 2 ಕಣ್ಣುಗಳು ಅಂತಾರಲ್ಲ ಹಂಗೆ. ಯಾಕೆಂದರೆ ಇಷ್ಟು ನಾನು ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ನೀವು ನೋಡ್ತಿರ್ಬೇಕು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಬರೀ ಶಾಲೆ ಮನೆ ನಿಮಗೆ ಕಾಣಲಿಲ್ಲ. 8ರಿಂದ 8 ಗಂಟೆ. ಹೌದು. ಸೊ ಅದರಲ್ಲೂ ಕೂಡ ನಾವು ಲಾಸ್ಟ್ ಇಯರು ಆಲ್ಮೋಸ್ಟ್ ಆಲ್ ಆಲ್ ಓವರ್ ಇಂಡಿಯಾ ಒಂದು ಮೇಜರ್ ದೊಡ್ಡ ನಮ್ಮ ಸ್ನೇಹಿತರು ಮಗಳ ಮದುವೆಗೆ ಅಂತ ಆಲ್ ಓವರ್ ಇಂಡಿಯಾ ಟ್ರಿಪ್ಪು, ಅಲ್ಲಿ ಹೋದ ಮಗಳ ಮದುವೆ ರಾಜಸ್ಥಾನ, ಡೆಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಂದು ಅದೇ ಸಮಯಕ್ಕೆ ಅನುವಾಗಿ ನನಗೆ ಎಷ್ಟು ಸಾಧ್ಯವೋ ಅವ್ರಿಗೂ ಸಮಯ ಕೊಟ್ಟಿಲ್ಲ. ನನಗದು ಎಲ್ಲ ಕಡೆ ನನಗೆ ಆತ್ಮತೃಪ್ತಿ ಇದೆ, ಆದರೆ ಕುಟುಂಬಕ್ಕೆ ನಾನು ಸಮಯ ಕೊಟ್ಟಿಲ್ಲ ಅನ್ನೋ ಆತ್ಮತೃಪ್ತಿ ಇಲ್ಲ. ಅದಕ್ಕೆ ಅವರು ನನಗೆ ಒಗ್ಗೊಂಡ್ಬಿಟ್ಟಿದ್ದಾರೆ, ಮಡದಿನೂ ಒಗ್ಗೊಂಡಿದ್ದಾರೆ, ಮಗನೂ ಒಗ್ಗೊಂಡಿದ್ದಾರೆ. ಹೇಳಿದ್ನಲ್ಲ ಇಬ್ಬರು ನನ್ನ ಕಣ್ಣುಗಳು ಅಂತ, ನನ್ನ ಕಣ್ಣುಗಳು ನನ್ನಲ್ಲೇ ಇದೆ, ಅವರಿಬ್ಬರು ನನ್ನಲ್ಲೇ ಇದ್ದಾರೆ. ಸೊ ನನ್ನಲ್ಲೇ ಇದ್ದಾರೆ ಅಂತ ಅನ್ಕೊಂಡು ನಾನು ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಖಂಡಿತ. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸರ್, ನಿಮ್ಮನ್ನು ನೋಡಿದಾಗ ಸರ್ ನೀವು ಇಲ್ಲೊಂದು ಶಾಲೆ ತೆಗೆದಿದ್ದು ಒಳ್ಳೇದಾಯಿತು, ನನ್ನ ಮಗುಗೆ ಫೀಸ್ ಕಟ್ಟೋಕ್ಕಿಲ್ಲ, ನೀವು ಉಪಕಾರ ಮಾಡಿದ್ರಿ, ಅಣ್ಣ ಅಂತ ಕರಿಬೋದು, ಸಾರ್ ಅನ್ಬೋದು, ಅವ್ರ ಪ್ರೀತಿಯಿಂದ ನಿಮಗೆ ಅಂದಿರ್ತಾರೆ. ಆ ಕ್ಷಣಗಳನ್ನು ನೆನಪು ಮಾಡ್ಕೊಂಡಾಗ ಏನು ಅನ್ಸುತ್ತೆ? ಭಾಳಷ್ಟು ಜನ ಇದ್ದಾರೆ. ನನಗೆ ರಾಖಿ ಅಣ್ಣ ಹೇಳಿದ್ರೆ ಅಣ್ಣ ತಂಗಿದ ಸಂಬಂಧ ಭಾಳ ಜನ ಮಕ್ಕಳು ಪೇರೆಂಟ್ಸ್ಗಳು ಬಂದು ರಾಖಿ ಕಟ್ಟಿದ್ದಾರೆ, ಮನೆಗೆ ಬರ್ತಾರೆ. ಸೊ ನಮ್ಮ ಫ್ಯಾಮಿಲಿ ಜೊತೆ ಅವರು ಸಮಯ ಕಳೀತಾರೆ. ಸೊ ಅದು ಖುಷಿ, ಅದು ಭಾಳ ಆ ಖುಷಿ ಇರಲ್ಲ. ಮತ್ತು ಇನ್ನು ಫೀಸ್ ವಿಷಯಕ್ಕೆ ಬಂದಾಗ ನಾವು ಮ್ಯಾನೇಜ್ಮೆಂಟಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಸ್ಕಾಲರ್ಶಿಪ್ ಬೇಸ್ಡ್ ಎಜುಕೇಷನ್ ಕೊಡ್ತಾ ಇದ್ದೀವಿ. ಸ್ಕಾಲರ್ಶಿಪ್ ಇದ್ರೆ ತುಂಬ ಬಡ ಮಕ್ಕಳಿಗೆ ಯಾರಾದರೂ ಇದ್ದರೆ ಅವರಿಗೆ ನಾವು ಮ್ಯಾನೇಜ್ಮೆಂಟ್ ಕಡೆಯಿಂದನೇ ನಾನು ಪರ್ಮಿಷನ್ ತೊಗೊಂಡು ಅಂಥ ಮಕ್ಕಳಿಗೆ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಏನಾಗಿದ್ದಾರೆ ಅಂತಂದರೆ ಶ್ರೀ ರುದ್ರೇಶ್ ಸರ್ ಅವರು ಬಿಸ್ನೆಸ್ಸಲ್ಲಿದ್ದಾರೆ, ರಿಯಲ್ ಎಸ್ಟೇಟ್, ಅವರು ವಿಂಡೋ ಫ್ಯಾಬ್ ಅಂತ ಕಂಪ್ನಿ ಇದೆ. ಸೊ ಅವರು ವೆಲ್ ಸೆಟ್ಲ್ಡ್ ಪರ್ಸನ್ನು. ರುದ್ದುಮುನಿ ಸರ್ ನಮ್ಮ ಅಣ್ಣ ಅಂತಿದ್ದಾರೆ, ಅವರು ಕೂಡ ಫೈನಾನ್ಷಿಯಲಿ ಅವರು ವೆಲ್ ಸೆಟ್ಲ್ಡ್ ಪರ್ಸನ್. ವಿಜಯ್ ಕುಮಾರ್ ಸರ್ ಎಲ್ಲರೂ ಆರ್ಥಿಕವಾಗಿ ಸದೃಢವಾಗಿರೋದ್ರಿಂದ ನಾನು ಮಕ್ಕಳಿಗೆ ಸ್ಕಾಲರ್ಶಿಪ್ ಬೇಸ್ಡ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ಮನಿನ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಈ ಮಕ್ಕಳಿಗೆ ಎಜುಕೇಷನ್ ನಾವು ಅಟ್ಲೀಸ್ಟ್ ಯಾಕೆ ನಮ್ಮ ತಂದೆ ಶಾಲೆ ಓಪನ್ ಮಾಡಿದೆ, ಆ ದಾಸರಳ್ಳಿ ಭಾಗದಲ್ಲಿ ಒಂದು ಶಾಲೆ ಬೇಕು ಆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಕೇವಲ 10,000 ರೂಪಾಯಿಂದ ನಾವು ಶುರು ಮಾಡ್ಕೊಂಡ್ವಿ. ಇವತ್ತಿಗೂ ನಾವು ಎಲ್ಲ ವರ್ಗದಿಂದ ಶಾಲೆ ಇದ್ದರೆ 25ರಿಂದ 30,000 ರೂಪಾಯಿ ರೀಅಡ್ಮಿಷನ್ ಫೀಸಲ್ಲಿ ಬುಕ್ಸು, ಯೂನಿಫಾರ್ಮು, ಮಂತ್ಲಿ ಫೀಸೆಲ್ಲ ಸೇರಿ ಅಷ್ಟಕ್ಕೆ ನಾವು ಎಜುಕೇಷನ್ 30ರಿಂದ 40,000 ಅಷ್ಟೇ ನಮ್ಮ ಶಾಲೆ ಫೀಸು, ರೀಅಡ್ಮಿಷನ್ ಫೀಸು. 30 LKGಗೆ 30, SSLCಗೆ 47. ಅಲ್ಲ ಸರ್, ನಾವು ಇವತ್ತು ಶಿಕ್ಷಣ ಅಂದರೆ ಕೊಂಡುಕೊಳ್ಳೋದು ವ್ಯಾಪಾರ. ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ಮ ಶಾಲೆ ರೀಅಡ್ಮಿಷನ್ ಫೀಸು LKGಯಿಂದ ಶುರು ಆದರೆ 30,000 ಶುರು ಆದರೆ SSLC ಫೀಸು 47,000. ಇದರಲ್ಲಿ ಬುಕ್ಸು, ಯೂನಿಫಾರ್ಮು ಮತ್ತು ಅವ್ರದ್ದು ಏನು ವರ್ಷಕ್ಕೆ ಆಗುತ್ತಲ್ಲ ಎಲ್ಲ ಫುಲ್ ಕೊಟ್ಟು ಉಳಿದಿದ್ದರೆ ನಾವು ಶಿಕ್ಷಣಕ್ಕೆ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಇದಕ್ಕೆ ಸಪೋರ್ಟ್ ಹೇಳಿದ್ನಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅವರು ಸಪೋರ್ಟ್ ಅಂದರೆ ಎಜುಕೇಷನ್ ಕೊಡಬೇಕು ಅನ್ನೋದಷ್ಟೇ ನಮ್ಮ ತಂದೆ ಗುರಿಯಾಗಿತ್ತು. ಆ ನಮ್ಮ ತಂದೆ ಹಾಕಿದ ದಾರಿನ ಅವರೂ ಕೂಡ ಇವತ್ತು ಪಾಲಿಸ್ತಿದ್ದಾರೆ. ಇದೊಂದು ಗುರಿ ಇದೆ, ಇದೊಂದು ನಾನು ಮಾಡಲೇಬೇಕು, ಈ ಥರದ್ದು ಏನಾದರೂ ಇಚ್ಛೆಗಳನ್ನು ಇಟ್ಕೊಂಡಿದ್ದೀರಾ? ಗುರಿ ಎಲ್ಲ ಇವತ್ತಿನ ಕೇಳಿ ನಾನು ಏನಂದರೆ SSLC ಸ್ಟೇಟ್ ಫಸ್ಟ್ ರ್ಯಾಂಕ್ ತೊಗೊಬೇಕಂದ್ರೆ ದೊಡ್ಡ ಹೆಮ್ಮರ ಗುರಿಯಾಗಿದೆ ನನಗೆ. ಅದನ್ನು ನಾನು ಸಾಧನೆ ಮಾಡಿಬಿಟ್ಟೆ. ಇನ್ನು ನಾನು ದೇವರಲ್ಲಿ ಕೇಳ್ಕೊಳೋದೇನು ಅಂತಂದರೆ, ಏನೆಲ್ಲ ಕೊಟ್ಟಿದೆಯಾ ಭಗವಂತ ಅದನ್ನು ಉಳಿಸ್ಕೊಂಡು ಹೋಗೋಷ್ಟು ಶಕ್ತಿ ಕೊಡು ನೋಡಿ. ಹೌದು, ದೇವ್ರ ಹತ್ರ ಏನು ಕೇಳ್ಕೋಬೇಕು ಅಂದರೆ ಅದು ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ದೇವ್ರ ಮುಂದೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಬಾರ್ದಂತೆ ಕಣ್ಮುಚ್ಚಿ. ಏನೇನು ನಾವು ಸಾಧನೆ ಮಾಡಿದ್ದೀವಲ್ಲ, ಕೊಟ್ಟಿದೆಯಲ್ಲ ಭಗವಂತ ಅದನ್ನು ಉಳಿಸ್ಕೊಡು.
ಸುಮ್ಮನೆ ದೇವ್ರಿಗೆ ಯಾವಾಗಲೂ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಎಷ್ಟು ಅಂತ ಅಪ್ಲಿಕೇಶನ್ ತಗೊಂತಾರಂತೆ ದೇವರು. ಅಪ್ಲಿಕೇಶನ್ ಹಾಕಷ್ಟು ಹೌದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಹೇಳಿ ಅಟ್ಲೀಸ್ಟ್ ಅದನ್ನ ಉಳಿಸ್ವಿ, ಅದನ್ನ ನಮಗೆ ಆತ್ಮತೃಪ್ತಿ ಸಿಗುತ್ತೆ. ಅದು ಬಿಟ್ಟು ನಮ್ಗೆ ಇನ್ನ ಬೇಕು ಅಂತ ತಗೊಳಕ್ ಟೈಮೇ ಇರಲ್ವಲ್ಲ ನಮ್ಗೆ ಅದನ್ನ. ಹಾಗಾಗಿ ನನಗೆ ಇವತ್ತು ಏನಾದರೂ ಮುಂದಿನ ಗುರಿ ಅಂತಿದ್ರೆ ಕುಟುಂಬಕ್ಕೆ ಸ್ವಲ್ಪ ಸಮಯ ಮತ್ತೆ ನನ್ನ ಆರೋಗ್ಯ, ಅದ್ರ ನಂತರ ಏನು ಕೊಟ್ಟಿದ್ದಾನ ಭಗವಂತ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು. ಈಗ 1,500 ಸ್ಟ್ರೆಂತ್ ಬೆಂಗಳೂರು ಒಂದು ಶಾಲೆಯಲ್ಲಿ ನಿಭಾಯಿಸೋದು ಅಂದ್ರೆ ಬಹಳ ಚಾಲೆಂಜಿಂಗು. ಹಾಗಾಗಿ ಅದೇ ನನ್ನ ಮುಂದಿನ ಗುರಿ ಏನಂತಂದ್ರೆ ಮಗನ ಜೀವನ ಕಲ್ಪಿಸ್ಕೊಡೋದು, ಅವ್ನು ರೂಪಿಸ್ಕೊಡೋದು, ಅವ್ನ ಜೀವನ ರೂಪಿಸ್ಕೊಡೋದು. ಮಡದಿಗೆ ಸ್ವಲ್ಪ ಹೇಳಿದ್ನಲ್ಲ ಅವತ್ತು 24/7 ಆಗಿರೋದು, ಇನ್ನು ಸ್ವಲ್ಪ ಅವರಿಗೆ ಸಮಯ. ಅದೇ ರೀತಿ ಈ ಶಾಲೆ ಏನು ನಮ್ಮ 1,500 ಪೋಷಕರಿದ್ದಾರೆ, ಅವ್ರಿಗೆ ಒಂದು ನಂಬಿ ಬರ್ತಿದ್ದಾರೆ. ಸೊ ಅವ್ರಿಗೊಂದು ಒಳ್ಳೆ ರೀತಿಯ ವಿಶೇಷವಾದ ನ್ಯಾಯ ಒದಗಿಸ್ಕೊಡೋದು. ಇದಿಷ್ಟು ನನ್ನ ಮುಂದಿನ ಜೀವನದ ಗುರಿ ಅಷ್ಟೇ. ಸಂದೇಶ ಇವತ್ತು ಮಕ್ಕಳಿಗೆ ಮೇಜರ್ ಅಬ್ಸ್ಟಕಲ್ ಅಂತ ಅಂದ್ರೆ ನಿಮಗೆ ಗೊತ್ತು ಇದೆ, ಪ್ರತಿಯೊಂದು ಇದೆ. ಸೊ ಪೇರೆಂಟ್ಸ್ಗಳಿಗೆ ಅದೇ ಪ್ರತಿಯೊಂದು ಹೇಳೋದು, ನಾವು ಶಾಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಗೆ ಎಜುಕೇಶನ್ನ ಕೊಡ್ತೀವಿ. ನಿಮ್ಮ ಕಡೆಯಿಂದ ಮನೆಗೆ ಬಂದಾಗ ಮೊಬೈಲಿಂದ ದೂರ ಬಿಡಿ. ಅದೊಂದೇ ನಾವು ಪೇರೆಂಟ್ಸ್ನ ಕೇಳ್ಕೊಂಡು ಇನ್ನೇನೂ ಕೇಳ್ಕೊಳ್ಳೋಣ, ಅದರಿಂದ ದೂರ ಇಡಿ. ಮಕ್ಕಳಿಗೆ ಮಿಕ್ಕಿದ ಎಲ್ಲ ನಾವು ರೆಡಿ ಮಾಡ್ಕೊಟ್ಬಿಡ್ತೀವಿ ಅಷ್ಟು. ಇದೊಂದೇ ಅದು ಅವಶ್ಯಕತೆ ಇದ್ರೆ ನೋಡ್ಲಿ, ಟಿವಿ ನೋಡ್ಲಿ, ಅವಶ್ಯಕತೆ ನ್ಯೂಸ್ ನೋಡ್ಲಿ. ಆದ್ರೆ ಮೊಬೈಲಿಂದ ಇವತ್ತಿನ ಕಾಲದಲ್ಲಿ ಯಾಕೆ ನನ್ನ ಲೈಫಲ್ಲಿ ಹೈಯರ್ ಎಜುಕೇಶನ್ಗೆ ಹೋದಾಗ ಮೊಬೈಲ್ ಬೇಕು ನಮ್ಗೆ ಗೊತ್ತು. ಯಾಕಂದ್ರೆ ಮಕ್ಕಳಿಗೆ ಮೆಚುರಿಟಿ ಬಂದಿರುತ್ತೆ. ನಾನು ನಮ್ಮ ಮಕ್ಳಿಗೆ ಹೇಳ್ತೀನಿ, SLC ಆದ್ಮೇಲೆ PUC ಆದ್ಮೇಲೆ ನಿಮ್ಗೇನು, ನಾನೊಂದು SLC ರಿಸಲ್ಟ್ಸು PUC ರಿಸಲ್ಟ್ ಆದ್ಮೇಲೆ ಮಕ್ಳಿಗೆ ನಾನೇ ಚಾಲೆಂಜ್ ಕೊಡ್ತೀನಿ, PUCನಲ್ಲಿ ಮೆಡಿಕಲ್ ಸೀಟ್ ತೊಗೊಂಬ, ಆಪಲ್ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳ್ತೀನಿ. ಬರಬೇಕು, ನಾನೇ ಕೊಡಿಸ್ತೀನಿ ಅಂತ ಹೇಳ್ತೀನಿ. ಇವತ್ತಿನವರೆಗೂ ನನ್ನ ಹತ್ರ ಆಪಲ್ ಮೊಬೈಲ್ ಯಾರು ತಗೊಂಡಿಲ್ಲ. ಮಕ್ಕಳಿಗೆ ಅದೇ ಹೇಳ್ತೀನಿ ನಾನು. ಲಾಸ್ಟ್ ಇಯರ್ ಒಂದು ಮಗು, ಶ್ರಾವ್ಯ ಅಂತ ಮಗು, ಬಹಳ ಪ್ರಯತ್ನ ಪಟ್ಟಿತ್ತು, ಜಸ್ಟ್ ಮಿಸ್ ಅಷ್ಟೇ. ಸೊ ಹಂಗಾಗಿ ಆ ಥರ ಚಾಲೆಂಜಿಂಗ್ ಬಂದು ನೀವು ನಿಮ್ಮ ಲೈಫಲ್ಲಿ ರೂಢಿಸ್ಕೊಳ್ಳಿ, ಅವಾಗ ನಿಮಗೆ ಬರುತ್ತೆ. ಸೊ ನನ್ನ ಜೀವನದಲ್ಲಿ ನಾನು ಪ್ರತಿಯೊಂದು ಹಾಗೆ ಮಾಡಿದ್ದೆ. ನಮ್ಮ ತಂದೆ ತಾಯಿ ನಮಗೆ ಎಜುಕೇಶನ್ ಕೊಟ್ಟರು, ಒಂದು ಸ್ಥಾನಕ್ಕೆ ಬಿಟ್ಟರು. ಫಸ್ಟ್ ಮೋಟೋರೋಲಾ ಮೊಬೈಲ್ ₹1,500 ಮೊಬೈಲ್, ಅಲ್ಲಿಂದ ತೊಗೊಂಡು ಇವತ್ತು ನಾನು ಅದು ಸ್ಯಾಮ್ಸಂಗ್ ಮೊಬೈಲ್ ತೊಗೊಂಡಿದ್ದೀನಿ. ಹಾಗಾಗಿ ನೀವು ಸಾಧನೆ ಮಾಡಿ, ನೀವು ತಗೊಳ್ಳಿ. ಖಂಡಿತ ಸರ್. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸರ್ ನಿಮ್ಮ ಬದುಕನ್ನು ಬಹಳ ಚೆನ್ನಾಗಿ ಹೇಳ್ಕೊಂಡ್ರಿ. ಯಾಕಂತ ಹೇಳಿದ್ರೆ ಒಬ್ಬ ಗುರು ಅಂದಾಗ ಈ ಥರನೂ ಇರಬಹುದು, ಮಕ್ಕಳನ್ನ ಹಿಂಗೂ ಕೂಡ ರೂಪಿಸಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ BNR ಶಾಲೆಯ ಪ್ರಾಂಶುಪಾಲರು ಭೂಷಣ್ ಅವರು ಭಾಗಿಯಾಗಿದ್ದರು. ಸಮಾಜಕ್ಕೆ ಅತ್ಯುತ್ತಮವಾದಂಥ ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿದ್ರೆ, ಅತ್ಯುತ್ತಮವಾದಂಥ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದಾದರೆ ಶಿಕ್ಷಕರ ಪಾತ್ರ ಹೇಗಿರುತ್ತಲ್ವ. ಇವತ್ತು ಶಿಕ್ಷಕರು ಅವರ ಕರ್ತವ್ಯವನ್ನು ನಿಭಾಯಿಸ್ತಿದ್ರು ಕೂಡ ಸಂಪೂರ್ಣ ಸಹಕಾರ ಅನ್ನೋದು ಮ್ಯಾನೇಜ್ಮೆಂಟ್ ಕಡೆಯಿಂದ ಲಭ್ಯ ಆಗಬೇಕು, ವಿದ್ಯಾರ್ಥಿ ಕಡೆಯಿಂದ ಲಭ್ಯ ಆಗಬೇಕು, ಪೋಷಕರ ಕಡೆಯಿಂದ ಕೂಡ ಸಿಗಬೇಕು. ಅದೆಲ್ಲವೂ ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ BNR ಶಾಲೆ ಮುಂದುವರಿತಾ ಇದೆ. ಮುಂದೆ ಕೂಡ ಅತ್ಯುತ್ತಮವಾದಂತಹ ಯಶಸ್ಸುಗಳು ಈ ಶಾಲೆದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.